ಅವರ ವನವಾಸದ ಅವಧಿ ಮುಗಿಯುವ ಮೊದಲೇ ಬಂದಿದ್ದರೆ ಅವರು ಇನ್ನೂ 12 ವರ್ಷಗಳನ್ನು ಅರಣ್ಯದಲ್ಲಿ ಕಳೆಯಬೇಕು. ದುರ್ಯೋಧನನ ಮುಖವು ಕೋಪ ಮತ್ತು ಹತಾಶೆಯಿಂದ ಕಪ್ಪಾಯಿತು. ಇದು ಅಸಂಬದ್ಧ ಎಂದು ಕೂಗಿದನು. ನಾವು ಈಗಾಗಲೇ ತ್ರಿಗತರ ಜಾನುವಾರುಗಳನ್ನು ವಶಪಡಿಸಿಕೊಂಡಿದ್ದೇವೆ ಮತ್ತು ಈ ಒಬ್ಬ ಯೋಧನ ಆಗಮನದಿಂದ ನಾವು ವಿಚಲಿತರಾಗುವುದಿಲ್ಲ. ನಮ್ಮ ಮುಂದೆ ಯಾರು ನಿಂತಿದ್ದರೂ ನಾವು ಹೋರಾಡುತ್ತೇವೆ. ಆ ಪರಾಕ್ರಮಶಾಲಿ ಯೋಧ ಕಳ್ಳನು ತನ್ನದೇ ಆದ ಸಲಹೆಯನ್ನು ನೀಡಲು ಮುಂದೆ ಬಂದನು. ಭೀಷ್ಮನ ಅನುಮಾನಗಳಿಂದ ನಾವು ವಿಚಲಿತರಾಗಬಾರದು ಎಂದು ಆತ್ಮವಿಶ್ವಾಸದಿಂದ ತೊಟ್ಟ ತನ್ನ ಧ್ವನಿಯಲ್ಲಿ ಹೇಳಿದನು. ನಾವು ತುಂಬಾ ದೂರ ಬಂದಿದ್ದೇವೆ ಮತ್ತು ಈಗ ಹಿಂತಿರುಗಲು ತುಂಬಾ ತ್ಯಾಗ ಮಾಡಿದ್ದೇವೆ. ಇದಲ್ಲದೆ ನಮ್ಮ ಸೈನ್ಯದ ಶಕ್ತಿಗೆ ವಿರುದ್ಧವಾಗಿ ಒಬ್ಬನೇ ಯೋಧನು ಏನೋ ಕಣ್ಣನ್ನು ಮಾತನಾಡುತ್ತಿರುವಾಗ ದುರ್ಯೋಧನನ ಕಣ್ಣುಗಳು ಅನುಮಾನದಿಂದ ಕಿರಿದಾದವು. ಭೀಷ್ಮನು ತಾನು ಕಂಡಂತೆ ಅವರ ಉದ್ದೇಶಕ್ಕೆ ಬದ್ಧನಾಗಿರಲಿಲ್ಲ ಎಂದು ಅವನು ಅರಿತುಕೊಂಡನು. ನೀನು ಪಾಂಡವರ ಬಗ್ಗೆ ತುಂಬಾ ಮೃದುವಾಗಿದ್ದೀಯ ಭೀಷ್ಮಳೆಂದು ದುರ್ಯೋಧನನು ಆರೋಪಿಸಿದನು. ಅರ್ಜುನನ ಬಗೆಗಿನ ನಿನ್ನ ಪ್ರೀತಿಯು ಎಲ್ಲರಿಗೂ ತಿಳಿದಿದೆ ಮತ್ತು ಅದು ನಿನ್ನ ನಿರ್ಣಯವನ್ನು ಮಬ್ಬಾಗಿಸುತ್ತದೆ. ಭೀಷ್ಮನ ಅಭಿವ್ಯಕ್ತಿ ಶಾಂತವಾಗಿ ಉಳಿಯಿತು. ಆದರೆ ಕಳ್ಳನು ತನ್ನ ಶಾಂತವಾದ ಮೇಲ್ಮೈಯ ಕೆಳಗೆ ಕೋಪದ ಸುಳಿವನ್ನು ಅನುಭವಿಸಿದನು. ಓ ರಾಜನೇ, ನಾನು ಕೇವಲ ಸತ್ಯಗಳನ್ನು ಹೇಳುತ್ತಿದ್ದೇನೆ ಎಂದು ಭೀಷ್ಮನು ಉತ್ತರಿಸಿದನು. ಆದರೆ ನಮ್ಮ ಮಹಾನ್ ಗುರುವಾದ ದ್ರೋಣನು ತನ್ನ ಸ್ವಂತ ಪಕ್ಷಪಾತರಲಿಂದ ಪ್ರಭಾವಿತನಾಗಬಹುದು ಎಂದು ನಾನು ಹೆದರುತ್ತೇನೆ. ಅವನು ಪಾಂಡವರಿಗೆ ತುಂಬಾ ಹತ್ತಿರವಾಗಿದ್ದಾನೆ ಮತ್ತು ಅದು ಅವನ ತೀರ್ಪನ್ನು ಮಬ್ಬುಗೊಳಿಸುತ್ತದೆ. ದುರ್ಯೋಧನನ ಮುಖವು ಕೋಪದಿಂದ ತಿರುಗಿತು. ಆದರೆ ಕಳ್ಳನು ಮಧ್ಯ ಪ್ರವೇಶಿಸಲು ಮುಂದಾದನು. ನಾವು ನಮ್ಮ ಕರ್ತವ್ಯವನ್ನು ಮರೆಯಬಾರದು ಎಂದು ಯುದ್ಧ ಭೂಮಿಯಾದ್ಯಂತ ತನ್ನ ಧ್ವನಿಯು ಮೊಳಗುತ್ತಿತ್ತು. ನಾವು ನಮ್ಮ ಮಿತ್ರರಿಗಾಗಿ ಹೋರಾಡಲು ಬಂದಿದ್ದೇವೆ ಮತ್ತು ನಾವು ಅನುಮಾನಗಳು ಅಥವಾ ಭಯಗಳಿಂದ ಪ್ರಭಾವಿತರಾಗುವುದಿಲ್ಲ. ನಾವು ಯುದ್ಧಕ್ಕೆ ವ್ಯವಸ್ಥೆ ಮಾಡಬೇಕು ಮತ್ತು ಕೊನೆಯಲ್ಲಿ ನಾವು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತೇವೆ. ಕಳ್ಳನು ಮಾತನಾಡುತ್ತಿದ್ದಂತೆ ದುರ್ಯೋಧನನು ಸೂರ್ಯನು ಯುದ್ಧ ಭೂಮಿಯ ಮೇಲೆ ಮುಳುಗುತ್ತಿದ್ದನು. ಅಲ್ಲಿ ನೆರೆದಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಸೂರ್ಯನ ಪರಾಕ್ರಮಶಾಲಿ ಮಗನಾದ ಕರ್ಣನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ಶತ್ರುಗಳ ಸಾಲುಗಳನ್ನು ತೀವ್ರತೆಯಿಂದ ನೋಡುತ್ತಿದ್ದವು. ಅವನು ಅರ್ಜುನ, ವಿಭತ್ಸು ಮತ್ತು ಇತರರ ನೇತೃತ್ವದಲ್ಲಿ ಪಾಂಡವರನ್ನು ನೋಡುತ್ತಿದ್ದನು. ಅವರ ಮುಖಗಳು ದೃಢನಿಶ್ಚಯದಲ್ಲಿದ್ದವು. ಕರ್ಣನ ದೃಷ್ಟಿಯು ಅವನನ್ನು ಸೋಲಿಸುವ ಭವಿಷ್ಯವಾಣಿಯಾಗಿದ್ದ ದಂತಕಥೆಯ ಯೋಧ ಅರ್ಜುನನ ಮೇಲೆ ನಿಂತಿತ್ತು. ಆದರೆ ಕರ್ಣನು ಯಾವುದೇ ಸವಾಲಿನಿಂದ ಹಿಂದೆ ಸರಿಯಲಿಲ್ಲ. ಅವನ ಧ್ವನಿಯು ಯುದ್ಧ ಭೂಮಿಯಾದ್ಯಂತ ಪ್ರತಿಧ್ವನಿಸಿತು, ಮರಗಳಿಂದ ಪ್ರತಿಧ್ವನಿಸಿತು. ಅವನು ತನ್ನ ಎಲ್ಲಾ ಶಕ್ತಿಯಿಂದ ಶತ್ರುವನ್ನು ಎದುರಿಸುವ ತನ್ನ ಉದ್ದೇಶವನ್ನು ಘೋಷಿಸಿದನು. ನಾನು ಹಾರುವ ಹಾವುಗಳಂತೆ ನನ್ನ ಬಾಣಗಳನ್ನು ಹಾರಿಸುತ್ತೇನೆ. ಅವನು ಕೂಗಿದನು. ನೇರ ಮತ್ತು ಹಾರುವ ಗುರಿಯ ಖಚಿತತೆ ನನ್ನ ಬಿಲ್ಲಿನಿಂದ ಹೊಡೆದು ಅವು ಪಾರ್ಥವನ್ನು ಮರವನ್ನು ನೂಕುವ ಮಿಡತೆಗಳಂತೆ ಆವರಿಸುತ್ತವೆ. ಅವನ ಮಾತುಗಳು ಆತ್ಮವಿಶ್ವಾಸದಿಂದ ತುಂಬಿದವು, ಏಕೆಂದರೆ ಕರ್ಣನಿಗೆ ತಾನು ಸಾಮಾನ್ಯ ಯೋಧನಲ್ಲ ಎಂದು ತಿಳಿದಿತ್ತು. ಅವನು ತನ್ನ ಕೌಶಲ್ಯಗಳನ್ನು ಗೌರವಿಸುತ್ತಾ ಪ್ರಾಚೀನ ಬಿಲ್ಲುಗಾರಿಕೆ ಮತ್ತು ಯುದ್ಧದ ಕಲೆಗಳನ್ನು ಅಭ್ಯಾಸ ಮಾಡುತ್ತಾ ವರ್ಷಗಳ ಕಾಲ ಕಳೆದಿದ್ದನು. ಅವನು ಮಾತನಾಡುತ್ತಿರುವಾಗ ಕರ್ಣನ ಕೈಗಳು ಅವನ ಬಲವಾದ ಬಿಲ್ಲನ್ನು ಕಟ್ಟಲು ವೇಗವಾಗಿ ಚಲಿಸಿದವು. ಅದರ ನರದ ಹಗ್ಗವು ಒತ್ತಡದ ಅಡಿಯಲ್ಲಿ ಬಿರುಕು ಬಿಟ್ಟಿತು. ಅವನ ಬೆರಳುಗಳು ತಂತಿಗಳಿಗೆ ಅಡ್ಡಲಾಗಿ ನೃತ್ಯ ಮಾಡಿದವು. ಮೃದುವಾದ ಅಭ್ಯಾಸದ ಚಲನೆಯಿಂದ ಬಾಣವನ್ನು ಹಿಂತಿರುಗಿಸಿದವು. ಅವನು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಾಗ ಗಾಳಿಯು ಶ್ರೀಗಂಧದ ಸಿಹಿ ಸುವಾಸನೆಯಿಂದ ತುಂಬಿತ್ತು. ಅರ್ಜುನನ ಸಹೋದರನಾದ ವಿಭತ್ಸು ಅವನ ಪಕ್ಕದಲ್ಲಿ ನಿಂತನು.
ಅವನ ಕಣ್ಣುಗಳು ದೃಢ ನಿಶ್ಚಯದಿಂದ ಉರಿಯುತ್ತಿದ್ದವು. ಆದರೆ ವಿಧಾತ್ಸು ತನ್ನ ಶಕ್ತಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಕರ್ಣನಿಗೆ ತಿಳಿದಿತ್ತು. ಅವನು ನನ್ನನ್ನು ಹೊಡೆಯುತ್ತಾನೆ. ಆದರೆ ಈ ಸಂದರ್ಶದಲ್ಲಿ ಸೌಮ್ಯವಾಗಿ ಕರ್ಣನು ಘೋಷಿಸಿದನು, ಏಕೆಂದರೆ ನಾನು ಶ್ರೇಷ್ಠ ಯೋಧನಾಗಿದ್ದೇನೆ. ಅವನು ಮಾತನಾಡುತ್ತಿರುವಾಗ ಕರ್ಣನ ಚೌಕಟ್ಟಿರೊಳಗೆ ಒಂದು ಉಗ್ರ ಶಕ್ತಿಯು ರೂಪುಗೊಂಡಂತೆ ತೋರುತ್ತಿತ್ತು. ಅವನು ತನ್ನ ಪೌರಾಣಿಕ ಬಿಲ್ಲನ್ನು ಕರೆದಾಗ ಅವನ ಕಣ್ಣುಗಳು ಸೂರ್ಯನಂತೆ ಹೊಳೆಯುತ್ತಿದ್ದವು. ಇದು ಯುದ್ಧದ ಮಹಾನ್ ದೇವತೆಯಾದ ಇಂದ್ರನಿಂದ ರೂಪಿಸಲ್ಪಟ್ಟಿದೆ. ಅದರ ಚಿನ್ನದ ರೆಕ್ಕೆಗಳು ಮರೆಯಾಗುತ್ತಿರುವ ಬೆಳಕಿನಲ್ಲಿ ಹೊಳೆಯುತ್ತಿದ್ದವು ಮತ್ತು ಅದರ ಬಾಣಗಳು ಮಾರಣಾಂತಿಕ ನಿಖರತೆಯಿಂದ ಹೊಳೆಯುತ್ತಿದ್ದವು. ಕರ್ಣನು ಯುದ್ಧಕ್ಕೆ ಇಳಿಯುತ್ತಿದ್ದಂತೆ ಗಾಳಿಯು ವಿದ್ಯುತ್ ಒತ್ತಡದಿಂದ ತುಂಬಿತ್ತು. ಅವನ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರುತ್ತಿದ್ದವು. ಇರುವೆಗ ಬೆಟ್ಟದ ಮೂಲಕ ವಿಷಪೂರಿತ ಹಾವುಗಳಂತೆ ಶತ್ರುಗಳ ರೇಖೆಗಳನ್ನು ಚುಚ್ಚಿದವು. ಅವನ ಬಿಲ್ಲಿನ ತಂತಿಯ ಶಬ್ದವು ಯುದ್ಧ ಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಭೂಮಿಯ ಅಡಿಪಾಯವನ್ನು ಅಲುಗಾಡಿಸುವಂತೆ ತೋರುವ ಆಳವಾದ ಅನುರಣಿಸುವ ಟಿಪ್ಪಣಿಕಣ್ಣನ ಬಾಣಗಳು ಅವನ ಮೇಲೆ ಬೀಳುತ್ತಿದ್ದಂತೆ ಅರ್ಜುನನ ಹೆಸರು ಪಾರ್ಥ ಎಂದು ಎಲ್ಲಾ ಕಡೆಗಳಲ್ಲಿ ಕೇಳಿಸಿತು. ಅವನ ಕಾರು ಮುರಿದು ಹೋಯಿತು, ಅವನ ಕುದುರೆಗಳು ಕೊಲ್ಲಲ್ಪಟ್ಟವು ಮತ್ತು ಸ್ವತಃ ಹಾವಿನಂತೆ ನಿಟ್ಟುಸಿರು ಬಿಟ್ಟವು. ಕೌರವರು ತಮ್ಮ ಶ್ರೇಷ್ಠ ಯೋಧನು ಸೂರ್ಯನ ಪರಾಕ್ರಮಶಾಲಿ ಮಗನೊಂದಿಗೆ ಘರ್ಷಣೆ ಮಾಡುವುದನ್ನು ವಿಸ್ಮಯದಿಂದ ನೋಡಿದರು. ಆದರೂ ಯುದ್ಧದ ಉಗ್ರತೆಯ ಹೊರತಾಗಿಯೂ ಕರ್ಣನ ಮಾತುಗಳು ಯುಗಯುಗಗಳಿಂದ ಪ್ರತಿಧ್ವನಿಸುತ್ತಿದ್ದವು. ನನ್ನ ಹಾರುವ ಬಾಣಗಳು ಮಧ್ಯದಲ್ಲಿ ರೆಕ್ಕೆಗಳಿಂದ ಕೂಡಿದವು ಮತ್ತು ಕುಗಿದವು. ಬೆಂಕಿಯ ನೊಣಗಳ ಹರಿವಿನ ದೃಶ್ಯವನ್ನು ಪ್ರಸ್ತುತಪಡಿಸಿರಿ. ಬಿಸಿ ಚರ್ಚೆಯ ನಡುವೆಯೇ ಕೃಪರಾಧೆಯವರನ್ನು ಉದ್ದೇಶಿಸಿ, ರಾಧೆಯವರೇ, ನಿಮ್ಮ ಹೃದಯವು ಎಂದೆಂದಿಗೂ ಯುದ್ಧದ ಕಡೆಗೆ ಒಲವು ತೋರುತ್ತದೆ. ನೀವು ವಸ್ತುಗಳ ನಿಜವಾದ ಸ್ವರೂಪ ಮತ್ತು ಅವುಗಳ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗುತ್ತೀರಿ. ಧರ್ಮಗ್ರಂಥಗಳು ಯಶಸ್ಸನ್ನು ಸಾಧಿಸಲು ವಿವಿಧ ವಿಧಾನಗಳನ್ನು ಪ್ರಸ್ತುತಪಡಿಸುತ್ತವೆ, ಆದರೆ ಸಮಯ ಮತ್ತು ಸಂದರ್ಭಗಳನ್ನು ಪರಿಗಣಿಸಬೇಕು. ಒಂದು ಯುದ್ಧವನ್ನು ಅತ್ಯಂತ ಪಾಪದ ಕಾರ್ಯವೆಂದು ಪರಿಗಣಿಸಬಹುದು. ಅದೃಷ್ಟವು ನಮ್ಮ ಮೇಲೆ ನಗುತ್ತಿರುವ ಸಮಯಗಳಿಗೆ ಮಾತ್ರ ಮೀಸಲಾಗಿರುತ್ತದೆ. ರಾಧೆಯ ಆವೇದದ ಸ್ವಭಾವವು ಕೃಪನಿಗೆ ಒಂದು ಕಾಳಜಿಯಾಗಿತ್ತು. ರಾಧೆಯು ಪರಿಣಾಮಗಳ ಬಗ್ಗೆ ಯೋಚಿಸದೆ ವರ್ತಿಸುವ ಪ್ರವೃತ್ತಿಯನ್ನು ಹೊಂದಿದ್ದಳು ಎಂದು ತಿಳಿದವಳು. ಅರ್ಜುನನ ಪರಾಕ್ರಮದ ಬಗ್ಗೆ ನಿಮಗೆ ತಿಳಿದಿದೆ ಎಂದು ಕೃಪಾ ಮುಂದುವರಿಸಿದಳು. ಅವನು ಒಬ್ಬನೇ ನಮ್ಮ ಸಂಬಂಧಿಕರನ್ನು ಗಂಧರ್ವರಿಂದ ರಕ್ಷಿಸಿದನು ಮತ್ತು ತನ್ನ ಭಕ್ತಿಯಿಂದ ಅಗ್ನಿಯನ್ನು ತೃಪ್ತಿಪಡಿಸಿದನು. ಅವನು ಹಿಮಾವತ ಇಳಿಜಾರುಗಳಲ್ಲಿ ಬ್ರಹ್ಮಚಾರಿಣಿಯಾಗಿ 5 ವರ್ಷಗಳನ್ನು ಕಳೆದನು ಮತ್ತು ಕೃಷ್ಣನಿಗೆ ಒಂದೇ ಯುದ್ಧಕ್ಕೆ ಸವಾಲು ಹಾಕಲು ಸುಭದ್ರನನ್ನು ತನ್ನ ರಥದ ಮೇಲೆ ಕರೆದೊಯ್ದನು. ಕೃಪೆಯ ಮಾತುಗಳು ಅರ್ಜುನನ ಗಮನಾರ್ಹ ಸಾಧನೆಗಳ ಸ್ಪಷ್ಟ ಚಿತ್ರಣವನ್ನು ನೀಡುತ್ತಿದ್ದವು. ಆದರೆ ರಾಧೆಯ ಮಹತ್ವಾಕಾಂಕ್ಷೆಯು ಅಸಲವಾಗಿಯೇ ಉಳಿದಿತ್ತು. ಅವನು ಸ್ವತಃ ಇಂದ್ರನ ಅಡಿಯಲ್ಲಿ ಯುದ್ಧ ವಿಜ್ಞಾನವನ್ನು ಅಧ್ಯಯನ ಮಾಡಿದನು ಮತ್ತು ಗಾಂಧರ್ವರ ರಾಜ ಚಿತ್ರಸೇನ ಮತ್ತು ಅವನ ರಾಜೇಯ ಪಡೆಗಳು ಸೇರಿದಂತೆ ಹಲವಾರು ವೈರಿಗಳನ್ನು ಏಕಾಂಗಿಯಾಗಿ ಸೋಲಿಸಿದ್ದನು. ರಾಧೆಯನ್ನು ದಿಟ್ಟಿಸಿ ನೋಡುತ್ತಿರುವಾಗ ಕೃಪೆಯ ಕಣ್ಣುಗಳು ಗಾಬರಿಯಾಗಿ ವಿಶಾಲವಾದವು. ನೀವು ಅರ್ಜುನನೊಂದಿಗೆ ಬುದ್ಧಿವಂತಿಕೆಯನ್ನು ಹೊಂದಿಸಲು ಬಯಸುತ್ತೀರಿ, ಆದರೆ ನೀವೇನು ಸಾಧಿಸಿದ್ದೀರಿ? ನೀವು ಅವನ ಸಾಧನೆಗಳ ಹತ್ತಿರಕ್ಕೆ ಬಂದಿದ್ದೀರಾ? ಅವನ ಧ್ವನಿಯು ಸಂಶಯದಿಂದ ಕೂಡಿತ್ತು. ಸ್ವತಃ ಇದರನ್ನೂ ಸಹ ಅರ್ಜುನನಿಗೆ ಯುದ್ಧದಲ್ಲಿ ಸವಾಲು ಹಾಕುವ ಧೈರ್ಯ ಮಾಡಲಿಲ್ಲ. ಕೃಪಾ ಅವನನ್ನು ಗದರಿಸುವುದನ್ನು ಮುಂದುವರಿಸಿದಾಗ ರಾಧೆಯನ ಮುಖವು ಕೆಂಪಾಯಿತು. ಅರ್ಜುನನೊಂದಿಗೆ ಹೋರಾಡುವ ನಿನ್ನ ಬಯಕೆಯು ಅವನ್ನು ಕೋರೆ ಹಲ್ಲುಗಳಿಂದ ಹಿಡಿಯಲು ಪ್ರಯತ್ನಿಸುವುದಕ್ಕನುಗುಣವಾಗಿದೆ.
ಅಥವಾ ಕೋಪಗೊಂಡ ಆನೆಯ ಮೇಲೆ ಕೊಕ್ಕೆ ಇಲ್ಲದೆ ಸವಾರಿ ಮಾಡುವುದಕ್ಕನುಗುಣವಾಗಿದೆ. ರೇಷ್ಮೆಯ ನಿಲುವಂಗಿಗಳನ್ನು ಧರಿಸಿ ಬೆಣ್ಣೆಯಿಂದ ಲೇಪಿಸಿ ಉರಿಯುತ್ತಿರುವ ಬೆಂಕಿಯ ಮೂಲಕ ನಡೆಯಲು ನೀನು ಬಳಸುತ್ತೀಯ. ನಮ್ಮಲ್ಲಿ ಯಾರು ಅಂತಹ ಮೂರ್ಖತನವನ್ನು ಪ್ರಯತ್ನಿಸುತ್ತಾರೆ? ಹೃದಯ ಮೂರ್ಖ ಮಹತ್ವಾಕಾಂಕ್ಷೆಯ ಬಗ್ಗೆ ಕೃಪನ ಮಾತುಗಳು ತಿರಸ್ಕಾರದಿಂದ ಕೂಡಿದವು. ನೀನು ಅರ್ಜುನನಿಗೆ ಸರಿಸಮಾನನಲ್ಲ, ನಮ್ಮಂತಹ ನುರಿತ ಯೋಧರೂ ಅಲ್ಲ. ನಾವು ಈ ಹಿಂದೆ ಅವನಿಂದ ಮೋಸ ಹೋಗಿದ್ದೇವೆ ಮತ್ತು ನಾವು ಅವನನ್ನು ಪ್ರಚೋದಿಸಿದರೆ ಮತ್ತೆ ನಮ್ಮನ್ನು ನಾಶ ಮಾಡಲು ಅವನು ಹಿಂಜರಿಯುವುದಿಲ್ಲ. ಕೃಪೆಯು ತನ್ನ ಉದ್ವೇಗಭರಿತ ಭಾಷಣವನ್ನು ಮುಕ್ತಾಯಗೊಳಿಸಿದಾಗ ಸಭೆಯು ಮೌನವಾಯಿತು. ಗಾಳಿಯು ಉದ್ವೇಗದಿಂದ ತುಂಬಿತ್ತು ಮತ್ತು ಗಾದೆಯ ಮುಖವು ಅವನ ಸ್ವಂತ ಮೂರ್ಖತನದ ಭಾರವನ್ನು ಪ್ರತಿಬಿಂಬಿಸಿತು. ನಮ್ಮ ಪಡೆಗಳು ಶ್ರೇಣಿಗಳಲ್ಲಿ ನಿಲ್ಲಲಿ ಎಂದು ಕೃಪವ ಘೋಷಿಸಿದನು ಮತ್ತು ನಾವು 6 ಮಹಾನ್ ಬಿಲ್ಲುಗಾರರನ್ನು ದ್ರೋಣ, ದುರ್ಯೋಧನ, ಭೀಷ್ಮ, ನೀವೇ ದ್ರೋಣನ ಮಗ ಮತ್ತು ನಾನು ಅರ್ಜುನನ ವಿರುದ್ಧ ಅವರೊಂದಿಗೆ ಹೋರಾಡೋಳು ಯುದ್ಧಕ್ಕೆ ಸಿದ್ಧ ಆಗುತ್ತಿದ್ದಂತೆ ಸಭೆಯು ಶಬ್ದಗಳ ಕೋಲಾಹಲಕ್ಕೆ ಕಾರಣವಾಯಿತು. ಆದರೆ ಕೃಪೆಯ ಮಾತುಗಳು ಎಚ್ಚರಿಕೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಹೃದಯ ಆತುರದಿಂದ ವರ್ತಿಸಬೇಡ, ನಾವು ಅದಕ್ಕೆ ಸರಿಸಮಾನರಲ್ಲ. ಬಿಸಿಯಾದ ಸಭೆಯ ಮಧ್ಯದಲ್ಲಿ ಅಶ್ವತ್ಥಾಮನು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದ. ಅವನ ಕಣ್ಣುಗಳು ಬಲಶಾಲಿ ಯೋಧಕರ್ಣನನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದವು. ಅವರ ಧ್ವನಿಯು ಸ್ಥಿರವಾಗಿತ್ತು ಮತ್ತು ಶಾಂತವಾಗಿತ್ತು. ಅವರು ತಮ್ಮ ಮಾಲೀಕರ ಪ್ರಭುತ್ವದ ಗಡಿಯನ್ನು ದಾಟಿಲ್ಲ, ಹಸ್ತಿನಾಪುರವನ್ನು ತಲುಪಿಲ್ಲ. ನೀವು ನಿಮ್ಮ ಬಗ್ಗೆ ಏಕೆ ಹೆಮ್ಮೆ ಪಡುತ್ತೀರಿ? ಕರ್ಣ ಲೆಕ್ಕವಿಲ್ಲದಷ್ಟು ಯುದ್ಧಗಳನ್ನು ಸೋಲಿಸಿ ಅಪಾರ ಸಂಪತ್ತನ್ನು ಗಳಿಸಿ ಶತ್ರು ಸೈನ್ಯವನ್ನು ವಶಪಡಿಸಿಕೊಂಡಿದ್ದೀರಾ ಎಂದು ಹೇಳಿದನು. ಅಶ್ವತ್ಥಾಮನೊಂದು ಸೂಕ್ಷ್ಮ ನೋಟದಿಂದ ಸಭೆಯನ್ನು ಅವಲೋಕಿಸುತ್ತಾ ನಿಂತುಬಿಟ್ಟನು. ನಿಜವಾದ ನಾಯಕರು ತಮ್ಮ ಪರಾಕ್ರಮದ ಬಗ್ಗೆ ಮಾತನಾಡುವುದಿಲ್ಲ. ಅವನು ಮುಂದುವರಿಸಿದನು, ಬೆಂಕಿ ಮೌನವಾಗಿ ಉರಿಯುತ್ತದೆ, ಸೂರ್ಯನು ಆಡಂಬರವಿಲ್ಲದೆ ಹೊಳೆಯುತ್ತಾನೆ ಮತ್ತು ಭೂಮಿಯು ತನ್ನ ಸೃಷ್ಟಿಗಳ ಬಗ್ಗೆ ಹೆಮ್ಮೆ ಪಡದೆ ಜೀವಿಗಳನ್ನು ಹೊತ್ತುಕೊಳ್ಳುತ್ತದೆ. ಅವನು ಮತ್ತೊಮ್ಮೆ ಕಣ್ಣನ ಕಡೆಗೆ ತಿರುಗಿದ್ದನು. ಬ್ರಾಹ್ಮಣನು ತನ್ನನ್ನು ತಾನೇ ತ್ಯಾಗ ಮಾಡಬೇಕು, ಆದರೆ ಕ್ಷತ್ರಿಯನು ತನ್ನ ಶತ್ರುಗಳನ್ನು ಗೌರವದಿಂದ ಸೋಲಿಸಬೇಕು. ಆದರೆ ನೀವು ಕರ್ಣ ಮಾಂಸ ಮಾರಾಟಗಾರನಂತೆ ವಂಚನೆ ಮತ್ತು ವಂಚನೆಯ ಮೂಲಕ ನಿಮ್ಮ ಸಂಪತ್ತನ್ನು ಪಡೆದುಕೊಂಡಿದ್ದೀರಿ. ಅಶ್ವತ್ಥಾಮನ್ ಅವರ ಮಾತುಗಳು ಕೇಳುಗರ ಹೃದಯದಲ್ಲಿ ಆಳವಾಗಿ ಹರಿದಾಡಿದಂತೆ ಸಭೆಯು ಮೌನವಾಯಿತು. ಅವರು ಪಾಂಡವರ ಬಗ್ಗೆ ಮಾತನಾಡಿದರು. ಅವರು ತಮ್ಮ ಮೇಲಧಿಕಾರಿಗಳ ಬಗ್ಗೆ ಯಾವಾಗಲೂ ಗೌರವದಿಂದ ವರ್ತಿಸುತ್ತಾ ನ್ಯಾಯಯುತ ವಿಧಾನಗಳ ಮೂಲಕ ತಮ್ಮ ಸಾರ್ವಭೌಮತ್ವವನ್ನು ಪಡೆದರು. ಅವರಿಗೆ ಪ್ರತಿಕೂಲವಾಗಿದ್ದರೂ ಸಹ ದಾಳಿಯಿಂದ ರಾಜ್ಯವನ್ನು ಪಡೆದ ಕ್ಷತ್ರಿಯನು ಯಾರು? ಅವನ ಧ್ವನಿಯು ತಿರಸ್ಕಾರದಿಂದ ತೊಟ್ಟಿಕ್ಕಿತು. ನೀವು ಪಾಂಡವರ ಸಂಪತ್ತನ್ನು ಲೂಟಿ ಮಾಡಿದ್ದೀರಿ, ಆದರೂ ನೀವು ನಿಮ್ಮ ಶೋಷಣೆಗಳ ಬಗ್ಗೆ ಹೆಮ್ಮೆ ಪಡುತ್ತೀರಿ. ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳುವಾಗ ಅಶ್ವತ್ಥಾಮನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಅವನು ಕೇವಲ ಒಂದು ಉಡುಪನ್ನು ಧರಿಸಿ ಅನಾರೋಗ್ಯದಿಂದ ಆಸ್ಥಾನಕ್ಕೆ ಎಳೆದ ದ್ರೌಪದಿ ಬಗ್ಗೆ ಮಾತನಾಡುತ್ತಿದ್ದನು. ಪಾಂಡವ ಮರಗಳ ಬಲವಾದ ಬೇರುಗಳನ್ನು ಕತ್ತರಿಸಲಾಗಿದ್ದು ಅವರ ಮೇಲೆ ದಾಳಿ ಮಾಡುವ ಅಪಾಯವಿತ್ತು. ಪಾಂಡುವಿನ ಮಗ ತನ್ನ ಹೆಂಡತಿಯ ನೋವುಗಳನ್ನು ಕ್ಷಮಿಸಲು ಅಸಮರ್ಥನಾಗಿದ್ದಾನೆ ಎಂದು ಅಶ್ವತ್ಥಾಮನ್ ಘೋಷಿಸಿದನು. ಧೃತರಾಷ್ಟ್ರನ ಪುತ್ರರ ನಾಶಕ್ಕಾಗಿ ಧನಂಜಯನು ಇಲ್ಲಿಗೆ ಬರುತ್ತಾನೆ. ಕರ್ಣನು ಅಪಹಾಸ್ಯಕ್ಕೊಳಗಾದನು. ಆದರೆ ಅಶ್ವತ್ಥಾಮನು ತನ್ನ ಮಾತುಗಳನ್ನು ಒತ್ತಿ ಹೇಳಿದನು. ಅವನ ಮಾತುಗಳು ವಿಷದಿಂದ ತೊಟ್ಟಿಕ್ಕಿದವು. ಕರ್ಣನೇ, ನೀನು ಅನೇಕ ಯುದ್ಧಗಳನ್ನು ಸೋಲಿಸಿರಬಹುದು, ಆದರೆ ನೀನು ಧನಂಜಯನಿಗೆ ಸರಿಸಮಾನನಲ್ಲ. ಅವನು ವೈರಿಗಳ ಕೊಲೆಗಾರನಾಗಿದ್ದಾನೆ. ಯುದ್ಧದ ಪರಾಕ್ರಮದಲ್ಲಿ ಸ್ವತಃ ವಾಸುದೇವನಿಗೆ ಸಮಾನನಾಗಿದ್ದಾನೆ. ಆಕಾಶ ಮತ್ತು ಮಾನವ ಶಸ್ತ್ರಾಸ್ತ್ರಗಳನ್ನು ಸಮಾನವಾಗಿ ಎದುರಿಸುತ್ತಾ ಅರ್ಜುನನ ವಿರುದ್ಧ ಮನುಷ್ಯನು ಏನು ನಿಲ್ಲಬಹುದು? ಅಶ್ವತ್ಥಾಮನ ಮಾತುಗಳು ಗಾಳಿಯಲ್ಲಿ ಸವಾಲಿನಂತೆ ತೂಗಾಡುತ್ತಿದ್ದಂತೆ ಸಭೆಯು ಮತ್ತೊಮ್ಮೆ ಮೌನವಾಯಿತು. ಅಶ್ವತ್ಥಾಮನು ಮತ್ತೊಮ್ಮೆ
ಕರ್ಣನ ಕಡೆಗೆ ತಿರುಗಿದನು. ಅವನ ಧ್ವನಿಯು ತಣ್ಣಗಾಗಿತ್ತು ಮತ್ತು ಮೌನವಾಗಿತ್ತು. ದಾಳಿಯಲ್ಲಿ ನೀವು ಬಳಸಿದ ಸಾಧನಗಳನ್ನು ಬಳಸಿ, ಅವನು ಹೇಳಿದನು. ಅದೇ ವಂಚನೆ ಮತ್ತು ವಂಚನೆಯು ನಿಮ್ಮನ್ನು ಇಂದ್ರಪ್ರಸ್ಥನನ್ನಾಗಿ ಮಾಡಿತು ಮತ್ತು ಕೃಷ್ಣನನ್ನು ಸಭೆಗೆಳೆದಿತು. ಅವನು ಹತ್ತಿರದಲ್ಲಿ ಕುಳಿತಿದ್ದ ಗಾಂಧಾರದ ರಾಜಕುಮಾರನಾದ ಶಕುನಿಯತ್ತ ಸನ್ನೆ ಮಾಡಿದನು. ಈಗ ಅವನು ತನ್ನ ಕುತಂತ್ರ ಮತ್ತು ಕುತಂತ್ರದಿಂದ ಹೋರಾಡಲಿ. ಆದರೆ ನಾನು ನಿಮಗೆ ಎಚ್ಚರಿಕೆ ನೀಡುತ್ತೇನೆ. ಕರ್ಣ ಗಾಂಧಿಯು ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗುತ್ತಿದ್ದನು. ಅಲ್ಲಿ ನೆರೆದಿದ್ದ ಯೋಧರ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಪೂಜ್ಯ ಹಿರಿಯ ಮತ್ತು ಸೇನಾಧಿಪತಿಯಾದ ಭೀಷ್ಮನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ಶ್ರೇಣಿಯನ್ನು ವಿವೇಚನಾಯುಕ್ತ ನೋಟದಿಂದ ನೋಡುತ್ತಿದ್ದವು. ಅವನು ಅಳತೆಯ ಸ್ವರಗಳಲ್ಲಿ ಮಾತನಾಡುತ್ತಿದ್ದನು. ಅವನ ಮಾತುಗಳು ತೂಕ ಮತ್ತು ಗುರುತ್ವವನ್ನು ಹೊತ್ತವು. ದ್ರೋಣನ ಮಗನಾದ ಅಹಿಂಸ ಕರ್ಣನು ಚೆನ್ನಾಗಿ ಗಮನಿಸುತ್ತಿದ್ದಾನೆ. ಅವನು ಆ ಯುವ ಯೋಧನ ಕಡೆಗೆ ತಲೆಯಾಡಿಸಿದನು ಮತ್ತು ಕೃಪೆಯೂ ಸಹ ಸರಿಯಾಗಿ ನೋಡುತ್ತಾನೆ. ಆದರೆ ಕರ್ತವ್ಯದ ನಿಮಿತ್ತ ಮಾತ್ರವೇ ಕಾಮನು ಹೋರಾಡಲು ಬಯಸುತ್ತಾನೆ. ಯಾವುದೇ ಬುದ್ಧಿವಂತ ವ್ಯಕ್ತಿಯು ತನ್ನ ಕೃತ್ಯಗಳಿಗೆ ಗುರುವನ್ನು ದೂಷಿಸಲು ಸಾಧ್ಯವಿಲ್ಲ. ಭೀಷ್ಮ ನಿಲ್ಲಿಸಿ ಕೂಡಿದ ಯೋಧರನ್ನು ಅವಲೋಕಿಸುತ್ತಾ ಮುಂದುವರಿಯುತ್ತಾನೆ. ಆದಾಗ್ಯೂ ನಾವು ಸಮಯ ಮತ್ತು ಸ್ಥಳ ಎರಡನ್ನೂ ಪರಿಗಣಿಸಬೇಕು ಎಂದು ನಾನು ನಂಬುತ್ತೇನೆ. ನಾವು 5 ಪ್ರಬಲ ಎದುರಾಳಿಗಳನ್ನು ಎದುರಿಸುತ್ತೇವೆ. ಪ್ರತಿಯೊಂದು ಅದರ ಉತ್ತುಂಗದಲ್ಲಿ ಸೂರ್ಯನಂತೆ ಪ್ರಕಾಶಮಾನವಾಗಿದೆ. ನೈತಿಕತೆಯ ಬಗ್ಗೆ ತಿಳಿದಿರುವವೂ ಸಹ ತಮ್ಮ ಸ್ವಂತ ಹಿತಾಸಕ್ತಿಗಳಿಂದ ದಿಗ್ಭ್ರಮೆಗೊಳ್ಳಬಹುದು. ಈ ಕಾರಣಕ್ಕಾಗಿಯೇ ನಾನು ಈಗ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ಓ ರಾಜ, ಭೀಷ್ಮನ ಮಾತುಗಳು ಕಾಳಜಿ ಮತ್ತು ಬುದ್ಧಿವಂತಿಕೆಯಿಂದ ತುಂಬಿವೆಂದೆಂದಿಗೂ ನಿಷ್ಠಾವಂತ ಯೋಧನಾಗಿದ್ದ ಕರ್ಣನು ತನ್ನ ಒಡನಾಡಿಗಳ ಉತ್ಸಾಹವನ್ನು ಹೆಚ್ಚಿಸಲು ಈ ಹಿಂದೆ ಮಾತನಾಡಿದ್ದನು. ಭೀಷ್ಮನು ವಿವರಿಸಿದನು. ಕರ್ಣನು ಹೇಳಿದ್ದು ನಮ್ಮ ಕುಗ್ಗುತ್ತಿರುವ ಧೈರ್ಯವನ್ನು ಹೆಚ್ಚಿಸಲು ಮಾತ್ರ. ಅವನು ಹತ್ತಿರದಲ್ಲಿದ್ದ ದ್ರೋಣನ ಮಗ ಅಶ್ವತ್ಥಾಮನ ಕಡೆಗೆ ತಿರುಗಿದನು. ಗುರುವಿನ ಮಗನೇ, ಎಲ್ಲವನ್ನೂ ಕ್ಷಮಿಸು. ಕೈಯಲ್ಲಿರುವ ವ್ಯವಹಾರವು ನಿಜವಾಗಿಯೂ ಗಂಭೀರವಾಗಿದೆ. ಭೀಷ್ಮನ ಮಾತುಗಳು ಅವರ ಪರಿಸ್ಥಿತಿಯ ಗಂಭೀರತೆಯನ್ನು ಸೌಮ್ಯವಾಗಿ ನೆನಪಿಸಿದವು. ಅವನು ತನ್ನ ಸಹಚರರ ಬಗ್ಗೆ ಗೌರವದಿಂದ ಮಾತನಾಡುತ್ತಾ, ದ್ರೋಣನ ಮಗನಲ್ಲಿ ಸೂರ್ಯನೊಳಗಿನ ಬೆಳಕಿನಂತೆ ನೆಲೆಸಿದ್ದ ಶಸ್ತ್ರಾಸ್ತ್ರಗಳ ಪಾಂಡಿತ್ಯವನ್ನು ಒಪ್ಪಿಕೊಂಡನು. ಚಂದ್ರಮಗಳಿಂದ ಸೌಂದರ್ಯವು ಎಂದಿಗೂ ಬೇರ್ಪಡಿಸುವುದಿಲ್ಲವಾದ್ದರಿಂದ ವೇದಗಳು ಮತ್ತು ಬ್ರಹ್ಮ ಆಯುಧಗಳೆರಡೂ ನಿಮ್ಮಲ್ಲಿ ನೆಲೆಗೊಂಡಿವೆ ಎಂದು ಅವನು ಹೇಳಿದನು. ಅವನ ಧ್ವನಿಯು ದೃಢವಿಶ್ವಾಸದಿಂದ ತುಂಬಿತ್ತು. ಭೀಷ್ಮನು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾವು ಕಾಪಾಡಿಕೊಳ್ಳಬೇಕಾದ ಏಕತೆಯ ಬಗ್ಗೆ ಮಾತನಾಡುವುದನ್ನು ಮುಂದುವರೆಸಿದಾಗ ನೆರೆದಿದ್ದ ಯೋಧರು ಶ್ರದ್ಧೆಯಿಂದ ಆಲಿಸಿದರು. ವೇದಾಂತಗಳು, ಪುರಾಣಗಳು ಮತ್ತು ಹಳೆಯ ಇತಿಹಾಸಗಳಲ್ಲಿ ಜಮದಗ್ನಿಯನ್ನು ಹೊರತುಪಡಿಸಿ ದ್ರೋಣನಿಗೆ ಯಾರು ಶ್ರೇಷ್ಠರಾಗುತ್ತಾರೆ ಎಂದು ಆತ ಹೆಮ್ಮೆಯ ಸಂಕೇತದೊಂದಿಗೆ ತನ್ನ ಕಣ್ಣುಗಳನ್ನು ಮಿನುರಿಸುತ್ತಾ ಕೇಳಿದನು. ನಿಷ್ಠಾವಂತ ಸಹೋದರನಾದ ದುರ್ಯೋಧನನು ಸಾಮರಸ್ಯದ ಮಾತುಗಳನ್ನು ಹೇಳಲು ಮುಂದೆ ಬಂದನು. ಗುರುವು ತನ್ನ ಕ್ಷಮೆಯನ್ನು ನೀಡಲಿ ಮತ್ತು ಶಾಂತಿ ಪುನಃ ಸ್ಥಾಪಿಸಲಿ ಎಂದು ಹೇಳಿದನು. ಕಾಮ ಮತ್ತು ಕೃಪಾ ಅವರ ಪಕ್ಕದಲ್ಲಿ ನಿಂತರೂ ಅವರ ಮುಖಗಳು ದೃಢ ನಿಶ್ಚಯದಿಂದ ಕೂಡಿದ್ದವು. ಯೋಧರು ಆತನ ಸುತ್ತ ಸೇರುತ್ತಿದ್ದಂತೆ ಭೀಷ್ಮನ ಮಾತುಗಳು ದ್ರೋಣನ ಮೇಲೆ ಆಳವಾದ ಪರಿಣಾಮವನ್ನು ಬೀರಿದವು. ಭೀಷ್ಮನ ಸೌಮ್ಯ ಮನವೊಲಿಸುವಿಕೆಯನ್ನು ಕೇಳುತ್ತಿದ್ದಂತೆ ಗುರುವಿನ ಕೋಪವು ನಿಧಾನವಾಗಿ ಕಡಿಮೆಯಾಯಿತು. ಆತನ ಹೃದಯವು ಮೃದುಗೊಂಡಿತು ಮತ್ತು ಆತ ಹೊಸ ಶಾಂತತೆಯಿಂದ ಮಾತನಾಡುತ್ತಿದ್ದನು. ಭೀಷ್ಮನು ಮೊದಲು ಹೇಳಿದ ಮಾತುಗಳಿಂದ ನಾನು ಈಗಾಗಲೇ ಸಮಾಧಾನಗೊಂಡಿದ್ದೇನೆ ಎಂದು ಕೃತಜ್ಞತೆಯಿಂದ ತುಂಬಿದ ಅವನ ಧ್ವನಿಯಲ್ಲಿ ಹೇಳಿದನು. ಪಾರ್ಥನು ಯುದ್ಧದಲ್ಲಿ ದುರ್ಯೋಧನನನ್ನು ಸಮೀಪಿಸದಂತೆ ವ್ಯವಸ್ಥೆ ಮಾಡೋಣ. ದ್ರೋಣನ ಮಾತುಗಳು ಅವನ ಮಗ ಅರ್ಜುನನ ಬಗ್ಗೆ ಕಳವಳದಿಂದ ಕೂಡಿದ್ದವು. ಪೂಜ್ಯ ಭೀಷ್ಮನನು ಕಾಲಚಕ್ರದ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿರುವ
ಅವನ ಕಣ್ಣುಗಳೊಂದಿಗೆ ರಾಜ ದುರ್ಯೋಧನ ಮುಂದೆ ನಿಂತನು. ವಿಧಿಯ ಚಕ್ರಗಳು ನಿಖರವಾಗಿ ತೆರೆದುಕೊಳ್ಳುತ್ತವೆ. ಅವನು ಹೇಳಿದನು, ಕಾಲಗಳು ಮತ್ತು ಕಷ್ಟಗಳು, ಮುಹೂರ್ತಗಳು ಮತ್ತು ದಿನಗಳು, 15 ಮತ್ತು ತಿಂಗಳುಗಳು, ನಕ್ಷತ್ರ ಪುಂಜಗಳು ಮತ್ತು ಗ್ರಹಗಳು, ಋತುಗಳು ಮತ್ತು ವರ್ಷಗಳಿಂದ ಗುರುತಿಸಲ್ಪಟ್ಟಿದೆ. ಮತ್ತು ಇನ್ನೂ ನನ್ನ ರಾಜನೇ ಶತಮಾನಗಳಿಂದ ಸಂಗ್ರಹವಾಗುವ ಒಂದು ಅಗೋಚರವಾದ ಚಲನೆ ಜಾರುವಿಕೆಯಿದೆ. ಇದನ್ನು ಬುದ್ಧಿವಂತಿಕೆಯಿಂದ ಲೆಕ್ಕ ಹಾಕಿದಾಗ ನಾನು 13 ವರ್ಷಗಳಲ್ಲಿ ನಾವು 5 ತಿಂಗಳು ಮತ್ತು 12 ರಾತ್ರಿಗಳು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿಯೇ ಇರುತ್ತೇವೆ ಎಂದು ನಿರ್ಧರಿಸಿದ್ದೇನೆ. ಭೀಷ್ಮನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವನು ದುರ್ಯೋಧನನನ್ನು ಪಟ್ಟುಬಿಡದ ತೀವ್ರತೆಯೊಂದಿಗೆ ನೋಡುತ್ತಿದ್ದನು. ಪಾಂಡವರು ಪತ್ರಕ್ಕೆ ನೀಡಿದ ವಾಗ್ದಾನವನ್ನು ಪೂರೈಸಿದ್ದಾರೆ. ಅವರ ಸದ್ಗುಣವು ಅಚಲವಾಗಿದೆ. ನೀತಿವಂತ ಯುಧಿಷ್ಠಿರನಿಂದ ಮಾರ್ಗದರ್ಶಿಸಲ್ಪಟ್ಟಿದೆ. ಅವರು ವಂಚನೆಗೆ ಇಳಿಯುವುದಿಲ್ಲ ಅಥವಾ ಅನ್ಯಾಯದ ಮೂಲಕ ಅಧಿಕಾರವನ್ನು ಅಪೇಕ್ಷಿಸುವುದಿಲ್ಲ. ಅವರು ಬೇರೆ ಯಾವುದೇ ವಿಧಾನದಿಂದ ಸಿಂಹಾಸನವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದರೆ ಅವರು ಮೈದಾನದಲ್ಲಿ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸುವುದನ್ನು ನಾವು ನೋಡುತ್ತಿದ್ದೆವು ಎಂದು ಅವರು ಮುಂದುವರಿಸಿದರು. ದುರ್ಯೋಧನನ ಮುಖವು ಕಪ್ಪಾಯಿತು. ಅವನ ದವಡೆ ದೃಢನಿಶ್ಚಯದಿಂದ ಹಿಡಿದಿತ್ತು. ನಾನು ಸೋಲುವುದಿಲ್ಲ ಎಂದು ಅವನು ಘೋಷಿಸಿದನು. ರಾಜ್ಯವು ನನ್ನದು ಮತ್ತು ನಾನು ಅದನ್ನು ಆ ಆಕ್ರಮಣಕಾರರಿಗೆ ಹಿಂದಿರುಗಿಸುವುದಿಲ್ಲ. ಭೀಷ್ಮನ ಅಭಿವ್ಯಕ್ತಿ ಅಸ್ಪಷ್ಟವಾಗಿಯೇ ಉಳಿಯಿತು, ಆದರೆ ಅವನ ಧ್ವನಿಯಲ್ಲಿ ದುಃಖದ ಸುಳಿವು ಮೂಡಿತು. ಓ ರಾಜನೇ, ನನ್ನ ಸಲಹೆಯನ್ನು ಆಲಿಸು ಎಂದು ಅವನು ಹೇಳಿದನು. ನಾವು ಯುದ್ಧಕ್ಕೆ ಸಿದ್ಧರಾಗೋಣ, ಆದರೆ ಅದನ್ನು ಎಚ್ಚರಿಕೆಯಿಂದ ಮಾಡೋಣ. ನಾವು ನಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಪರಿಗಣಿಸಬೇಕು ಮತ್ತು ವಿಜಯದ ಪ್ರತಿಕೂಲತೆಗಳನ್ನು ಅಳೆಯಬೇಕು. ಆ ಇಬ್ಬರು ವ್ಯಕ್ತಿಗಳು ಒಂದು ಕ್ಷಣ ಮೌನವಾಗಿ ನಿಂತರು. ಅವರ ನಿರ್ಧಾರದ ಭಾರವು ಸಮತೋಲನದಲ್ಲಿ ತೂಗಾಡುತ್ತಿತ್ತು. ನಂತರ ಭೀಷ್ಮ ಮತ್ತೆ ಮಾತನಾಡಿದರು. ಅವರ ಮಾತುಗಳು ತೂತು ಭಾವವನ್ನು ಹೊಂದಿದ್ದವು. ನಮ್ಮ ಪಡೆಗಳನ್ನು ವಿಭಜಿಸೋಣ ಎಂದು ಅವರು ಹೇಳಿದರು. ಸೈನ್ಯದ 4ನೇ ಒಂದು ಭಾಗವನ್ನು ರಾಜಧಾನಿಗೆ ತೆಗೆದುಕೊಂಡು ಹೋಗಿ, ಇನ್ನೊಬ್ಬ 4ನೇ ಭಾಗವು ಪವಿತ್ರ ಗಂಡುಗಳನ್ನು ಬೆಂಗಾವಲು ಮಾಡಲಿ. ನಾವು ಅರ್ಧದಷ್ಟು ಸೈನ್ಯವನ್ನು ಹಿಮ್ಮೆಟ್ಟಿಸುತ್ತೇವೆ ಮತ್ತು ನಾನು ದ್ರೋಣ, ಕಳ್ಳ, ಅಶ್ವತ್ಥಾಮನ್ ಮತ್ತು ಕೃಪಾ ಪಾಂಡವರ ವಿರುದ್ಧ ದೃಢವಾಗಿ ನಿಲ್ಲುತ್ತೇವೆ. ನಾವು ದೇವತೆಗಳನ್ನು ಸಹ ಎದುರಿಸುತ್ತೇವೆ. ಏರುತ್ತಿರುವ ಸಮುದ್ರದ ವಿರುದ್ಧ ದೃಢವಾಗಿ ನಿಂತಿರುವ ಅಚಲದರದಂತೆ ದುರ್ಯೋಧನನು ತಲೆಯಾಡಿಸಿದನು. ಅವನ ಕಣ್ಣಿನಲ್ಲಿ ಭೀಕರವಾದ ಹೊಳಪು. ನಾನು ಹಿಂದೆ ಸರಿಯುವುದಿಲ್ಲ ಎಂದು ಹೇಳಿದನು. ಭೀಷ್ಮನ ಅಭಿವ್ಯಕ್ತಿ ಶಾಂತವಾಗಿತ್ತು, ಆದರೆ ಅವನ ಧ್ವನಿಯಲ್ಲಿ ರಾಜೀನಾಮೆಯ ಸುಳಿವು ಮೂಡಿತು. ಮಾರ್ಗವು ಸಿದ್ಧವಾಗಿದೆ ಮತ್ತು ಕೌರವರ ಭವಿಷ್ಯವು ಅನಿಶ್ಚಿತವಾಗಿ ಸಮತೋಲನದಲ್ಲಿದೆ ಎಂದು ಅವನಿಗೆ ತಿಳಿದಿತ್ತು. ರಾಜನು ತನ್ನ ಸೈನ್ಯದೊಂದಿಗೆ ಹೊರಟಾಗ ಭೀಷ್ಮನು ಸೈನಿಕರನ್ನು ಯುದ್ಧಕ್ಕೆ ಸಜ್ಜುಗೊಳಿಸಲು ಪ್ರಾರಂಭಿಸಿದನು. ಅವನ ಕಣ್ಣುಗಳು ಸಾಲುಗಳ ಮೇಲೆ ತಿರುಗುತ್ತಿದ್ದವು. ಪ್ರತಿ ಯೋಧನು ಮುಂದಿನ ಸವಾಲನ್ನು ಎದುರಿಸಲು ಸಿದ್ಧನಾಗಿದ್ದಾನೆ ಎಂದು ಖಚಿತಪಡಿಸಿಕೊಂಡನು. ಅವನು ದ್ರೋಣನ ಕಡೆಗೆ ತಿರುಗಿದನು. ಅವನ ಧ್ವನಿಯು ಶ್ರೇಣಿಗಳಾದ್ಯಂತ ಸಾಗುತ್ತಿತ್ತು. ಓ ಗುರುವೇ, ಮಧ್ಯದಲ್ಲಿ ನಿಂತುಕೋ ಎಂದು ಅವನು ಹೇಳಿದನು. ದೊಡ್ಡ ಸೈನ್ಯದ ನಡುವೆ ಕೌರವರು ಯುದ್ಧಕ್ಕೆ ಸಿದ್ಧರಾಗಿ ನಿಂತರು. ಅವರ ಧ್ವಜಗಳು ಗಾಳಿಯಲ್ಲಿ ಬೀಸುತ್ತಿದ್ದವು. ಅವುಗಳ ನಡುವೆ ಅರ್ಜುನನ ರಥವು ಮುಂದಕ್ಕೆ ಗುಡುಗುತ್ತಿತ್ತು. ಅದರ ಚಕ್ರಗಳು ಗುಡುಗುತ್ತಿದ್ದವು ಮತ್ತು ಅವನ ಬಿಲ್ಲು ಗಾಂಧೀವನು ಪ್ರತಿ ಎಳೆದ ದಾರದಿಂದ ಹಾಡುತ್ತಿದ್ದನು. ಕುರುಗಳು ದೂರದಿಂದ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಅವನ ಧ್ವಜದ ಮೇಲ್ಭಾಗವನ್ನು ನೋಡಿದರು ಮತ್ತು ಅವನ ಕಾರಿನ ಅಪಶಕುನದ ಗದ್ದಲವನ್ನು ಕೇಳಿದರು. ಜೊತೆಗೆ ಅವನ ಪ್ರಬಲ ಬಿಲ್ಲಿನ ಗದ್ದಲವೂ ಇತ್ತು. ಪ್ರಖ್ಯಾತ ಶಿಕ್ಷಕ ದ್ರೋಣನು ಅರ್ಜುನನ ಸಮೀಪವನ್ನು ನೋಡುತ್ತಾ ವಿಸ್ಮಯದಿಂದ ಹೇಳಿದನು,
ಇಗೋ, ಅದು ದೀಪದಂತೆ ಹೊಳೆಯುವ ಪಾರ್ಥನ ಧ್ವಜದ ಮೇಲುಭಾಗವಾಗಿದೆ ಮತ್ತು ಇದು ಅವನ ರಥದ ಶಬ್ದವಾಗಿದೆ. ಆದರೆ ಅದು ಅವನ ಧ್ವಜದ ಮೇಲೆ ಕೋತಿಗಳ ಪ್ರಬಲ ಗರ್ಜನೆಯಾಗಿದೆ. ವಾಸ್ತವವಾಗಿ ಕೋತಿ ನಮ್ಮ ಹೃದಯಗಳಲ್ಲಿ ಭಯವನ್ನುಂಟು ಮಾಡುತ್ತದೆ. ಅರ್ಜುನನು ಹೊಡೆದ 2 ದಂಡಗಳು ಅವನ ಕಿವಿಗಳನ್ನು ಮುಟ್ಟುವ ಮೊದಲು, ಅವನ ಪಾದಗಳ ಬಳಿ ವಿಶ್ರಾಂತಿ ಪಡೆಯುವ ಮೊದಲು ಅವನನ್ನು ದಾಟಿ ಹೇಗೆ ಹೋದವು ಎಂಬುದನ್ನು ಅವನು ಗಮನಿಸಿದನು. ದ್ರೋಣನು ಮಾತನಾಡುವುದನ್ನು ಮುಗಿಸಿದಾಗ ಅರ್ಜುನನ ಸಾರಥಿಯಾದ ವಿರಾಟನ ಮಗನು ಕುದುರೆಗಳನ್ನು ತಮ್ಮ ಶ್ರೇಷ್ಠ ಯಜಮಾನನ ಕಡೆಗೆ ತಿರುಗಿಸಿದನು. ಅರ್ಜುನನು, ಓ ಸಾರಥಿಯೇ, ನನ್ನ ಬಾಣಗಳು ಶತ್ರುವನ್ನು ತಲುಪುವ ಈ ಸ್ಥಳದಲ್ಲಿ ಕುದುರೆಗಳನ್ನು ಹಿಮ್ಮೆಟ್ಟಿಸು. ನೋಡೋಣ, ಆ ದುರ್ಜನ ದುರ್ಯೋಧನನು ಎಲ್ಲಿದ್ದಾನೆ. ನಾನು ಅವನನ್ನು ಪ್ರತ್ಯೇಕಿಸಿ ಅವನ ತಲೆಗೆ ಹೊಡೆಯುತ್ತೇನೆ. ಏಕೆಂದರೆ ಅವನ ಸೋಲಿನ ನಂತರ ಇತರರು ತಮ್ಮನ್ನು ತಾವು ಸೋತಿದ್ದಾರೆಂದು ಪರಿಗಣಿಸುತ್ತಾರೆ. ಅವನು ಕುರ್ಯೋಧರ ಶ್ರೇಣಿಯನ್ನು ತೆಗೆದುಕೊಳ್ಳುತ್ತಾ ಸುತ್ತಲೂ ನೋಡಿದನು. ದ್ರೋಣ, ಅವನ ಮಗ ಭೀಷ್ಮಕೃಪ ಮತ್ತು ಕರ್ಣ, ಆದರೂ ಅವರು ತಮ್ಮ ರಾಜನ ಯಾವುದೇ ತಿನಿಯನ್ನು ನೋಡಲಿಲ್ಲ. ಅರ್ಜುನನು ತನ್ನ ಸಾರಥಿಗೆ, ಈ ಸೈನ್ಯವನ್ನು ಬಿಟ್ಟು ಸುಯೋಧನನ ಸ್ಥಾನದ ಕಡೆಗೆ ಮುಂದುವರಿಯಿರಿ. ಅಲ್ಲಿ ನಾನು ಹೋರಾಡುತ್ತೇನೆ, ಏಕೆಂದರೆ ಅಲ್ಲಿ ಯುದ್ಧವು ಫಲಪ್ರದವಾಗುವುದಿಲ್ಲ ಎಂದು ಹೇಳಿದನು. ಅವನ ಸಾರಥಿಯು ತಲೆಯಾಡಿಸಿದನು ಮತ್ತು ಕುದುರೆಗಳನ್ನು ದುರ್ಯೋಧನನ ಸ್ಥಳದ ಕಡೆಗೆ ತಿರುಗಿಸಿದನು. ಅರ್ಜುನನು ಹೊರಟು ಹೋದಾಗ ಅವನ ಉದ್ದೇಶವನ್ನು ಅರಿತ ಕೃಪನು ತನ್ನ ಒಡನಾಡಿಗಳನ್ನು ಉದ್ದೇಶಿಸಿ, ಈ ವಿಭಾತ್ಸು ರಾಜನಿಂದ ಸ್ವಲ್ಪ ದೂರದಲ್ಲಿ ಹೋರಾಡಲು ಬಯಸುವುದಿಲ್ಲ. ನಾವು ಶೀಘ್ರವಾಗಿ ಮುಂದುವರಿದ ನಾಯಕನ ಪಾರ್ಶ್ವದ ಮೇಲೆ ಬೀಳೋಣ ಎಂದು ಹೇಳಿದನು. ಅರ್ಜುನನು ದುರ್ಯೋಧನನನ್ನು ಮಾತ್ರ ಸೋಲಿಸಲು ಪ್ರಯತ್ನಿಸಿದನು ಎಂದು ಅವನು ಊಹಿಸಿಕೊಂಡನು, ಏಕೆಂದರೆ ಯುದ್ಧದಲ್ಲಿ ಅವನನ್ನು ಹೋಲಿಸಲು ದೈವಿಕ ಕೃಷ್ಣ ಅಥವಾ 1000 ಕಣ್ಣುಗಳನ್ನು ಹೊಂದಿರುವ ದೇವರನ್ನು ಹೊರತುಪಡಿಸಿ ಬೇರೆ ಯಾರೂ ಸಾಧ್ಯವಿಲ್ಲ. ಏತನ್ಮಧ್ಯೆ ಅರ್ಜುನನು ವೇಗವಾಗಿ ದುರ್ಯೋಧನನ ವಿಭಾಗದ ಕಡೆಗೆ ಸಾಗಿದನು ಮತ್ತು ತನ್ನನ್ನು ಹೆಸರಿನಿಂದ ಘೋಷಿಸಿಕೊಂಡನು. ಅವನ ಬಾಣಗಳು ಮಿಡತೆಗಳಂತೆ ದಪ್ಪವಾಗಿ ಹಾರಿ ಶತ್ರು ಪಡೆಗಳನ್ನು ಆವರಿಸಿತು ಮತ್ತು ಅವರೆಲ್ಲರನ್ನೂ ಕುರುಡರನ್ನಾಗಿ ಮಾಡಿತು. ಅವನ ದಂಡೆಗಳ ಭಾರದ ಕೆಳಗೆ ಭೂಮಿಯೇ ನಡುಗುತ್ತಿರುವಂತೆ ತೋರುತ್ತಿತ್ತು. ಆದರೆ ಆಕಾಶವು ಅವರ ಸಂಪೂರ್ಣ ಸಂಖ್ಯೆಯಿಂದ ತುಂಬಿಹೋಯಿತು. ಯುದ್ಧಕ್ಕೆ ಸಿದ್ಧರಾಗಿದ್ದ ಸೈನಿಕರು ಎಷ್ಟು ದಿಗ್ಭ್ರಮೆಗೊಂಡರೆಂದರೆ ಯಾರೊಬ್ಬರೂ ಓಡಿ ಹೋಗಲು ಅಥವಾ ಮೈದಾನದಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಅವರು ಅರ್ಜುನನ ಕೈಗಾರಿಕೆಗೆ ಆಶ್ಚರ್ಯಚಕಿತರಾದರು ಮತ್ತು ಅದನ್ನು ಮಾನಸಿಕವಾಗಿ ಶ್ಲಾಘಿಸಿದರು. ಅವನು ತನ್ನ ಶಂಖವನ್ನು ಬೀಸುವಾಗ ಅದರ ಬಿರುಗೂದಲುಗಳು ಶತ್ರುಗಳ ರೇಖೆಗಳ ಮೇಲೆ ನೇರವಾಗಿ ನಿಂತವು. ಖ್ಯಾತ ಬಿಲ್ಲುಗಾರ ಅರ್ಜುನನು ತನ್ನ ಹೃದಯದಲ್ಲಿ ತೀವ್ರವಾದ ದೃಢ ನಿಶ್ಚಯದಿಂದ ದುರ್ಯೋಧನನ ಕಡೆಗೆ ಸವಾರಿ ಮಾಡುತ್ತಿದ್ದಾಗ ಸೂರ್ಯನು ಮೇಲ್ಮುಖವಾಗಿದ್ದನು. ಚಿನ್ನದ ಕಟ್ಟುಗಳಿಂದ ಅಲಂಕರಿಸಲ್ಪಟ್ಟ ಅವನ ಕುದುರೆಗಳು ವೇಗವಾಗಿ ಹಾರಿಹೋದರು. ಗಾಳಿಯಲ್ಲಿ ಅವರ ಕುದುರೆಗಳು ಹರಿಯುತ್ತಿದ್ದವು. ಅರ್ಜುನನು ಸಮೀಪಿಸುತ್ತಿದ್ದಂತೆ ಕುರುಗಳ ಯೋಧರು ತೀವ್ರ ಆಸಕ್ತಿಯಿಂದ ನೋಡುತ್ತಿದ್ದರು. ಕಳವು ಮಾಡಿದ ಗೂಬೆಯನ್ನು ಮರಳಿ ಪಡೆಯುವ ಮೂಲಕ ಈಗಾಗಲೇ ತನ್ನ ಶೌರ್ಯವನ್ನು ಸಾಬೀತುಪಡಿಸಿದ್ದ ಪ್ರಬಲ ಬಿಲ್ಲುಗಾರನ ಮೇಲೆ ಅವರ ಕಣ್ಣುಗಳು ನಿಂತಿದ್ದವು. ಅರ್ಜುನನು ಹತ್ತಿರವಾಗುತ್ತಿದ್ದಂತೆ ಚಿತ್ರಸೇನ ಮತ್ತು ಸಂಗ್ರಾಮಜಿತ್ ಅವರ ನೇತೃತ್ವದಲ್ಲಿ ಕುರು ಯೋಧರು ತಮ್ಮ ಮಿತ್ರ ಕರ್ಣನಿಗೆ ಸಹಾಯ ಮಾಡಲು ಧಾವಿಸಿದರು. 2 ಸೈನ್ಯಗಳು ಯುದ್ಧದ ಉನ್ಮಾದದಲ್ಲಿ ಘರ್ಷಣೆಗೊಳ್ಳುತ್ತಿದ್ದಂತೆ ಉಕ್ಕಿನ ಘರ್ಷಣೆ ಶಬ್ದದಿಂದ ಗಾಳಿ ತುಂಬಿತು. ಅರ್ಜುನನು ಅವನ ಗಾಂಧಿವ ಬಿಲ್ಲು ಅದರ ಮಾರಣಾಂತಿಕ ಹಾಡನ್ನು ಹಾಡುತ್ತಾ ಗೋಧಿಯ ಮೂಲಕ ಕುಡುಗೋಲಿನಂತೆ ಶತ್ರುಗಳ ಶ್ರೇಣಿಯನ್ನು ಕತ್ತರಿಸಿದನು. ಅವನ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರಿ ಯೋಧರ ನಂತರ ಯೋಧರನ್ನು ಹೊಡೆದವು.
ಅವರಲ್ಲಿ ವಿರಾಟರ ಮಗನಾದ ವಿಕರ್ಣನು ಯುವ ಪಾಂಡವನನ್ನು ಎದುರಿಸಲು ತನ್ನ ರಥವನ್ನು ಏರಿಸಿದ್ದನು. ಆದರೆ ಅರ್ಜುನನ ಗುರಿ ನಿಜವಾಗಿತ್ತು ಮತ್ತು ಒಂದೇ ಹೊಡೆತದಿಂದ ಅವನು ವಿಕರ್ಣನ ಬಿಲ್ಲಿನ ತಂತಿಯನ್ನು ಕಡಿದು ತನ್ನ ಧ್ವಜದ ದಂಡೆಯನ್ನು ನೆಲಕ್ಕೆ ಅಪ್ಪಳಿಸಿದನು. ಕುರು ಯೋಧನು ಅರ್ಜುನನ ಕೋಪವನ್ನು ಎದುರಿಸಲು ತನ್ನ ಒಡನಾಡಿಗಳನ್ನು ಬಿಟ್ಟು ಅಸ್ತವ್ಯಸ್ತವಾಗಿ ಓಡಿ ಹೋದನು. ಮತ್ತೊಬ್ಬ ಪರಾಕ್ರಮಶಾಲಿ ಕುರು ಯೋಧನಾದ ಶತ್ರುಂತಪನು ಅರ್ಜುನನ ಮೇಲೆ ಆಲಿಗಲ್ಲು ಮಳೆಯಾಗುವಷ್ಟು ದಪ್ಪ ಬಾಣಗಳನ್ನು ಸುರಿಸಿದನು. ಆದರೆ ಪಾಂಡುವಿನ ಮಗನು ಗಾಬರಿಯಾಗಲಿಲ್ಲ. 5 ವೇಗದ ಹೊಡೆತಗಳಿಂದ ಅವನು ಶತ್ರುಂತಪನ ರಕ್ಷಾಕವಚವನ್ನು ಚುಚ್ಚಿದನು ಮತ್ತು ಅವನನ್ನು ನೆಲಕ್ಕೆ ಬೀಳಿಸಿದನು. ಅವನ ಸಾರಥಿಯು ತಕ್ಷಣವೇ ಹಿಂಬಾಲಿಸಿದನು. 10 ರೇಜಕ್ಷುಪಾದ ಬಾಣಗಳಿಂದ ಹೊಡೆದನು. ಅರ್ಜುನನು ಹೋರಾಡುತ್ತಿರುವಾಗ ಉಕ್ಕಿನ ಹೊಡೆದಾಟದ ಶಬ್ದದಿಂದ ಯುದ್ಧ ಭೂಮಿಯು ಉರಿಯುತ್ತಿತ್ತು. ಅವನ ಗಾಂಧೀವನು ಅದ ಮಾರಣಾಂತಿಕ ಹಾಡನ್ನು ಹಾಡುತ್ತಿದ್ದನು. ಭೀಷ್ಮನ ನೇತೃತ್ವದಲ್ಲಿ ಕುರು ಯೋಧರು ಯುವ ಪಾಂಡವನ ಕೌಶಲ್ಯ ಮತ್ತು ಶಕ್ತಿಗೆ ಸರಿಸಮಾನರಾಗಿರಲಿಲ್ಲ. ಅವರು ಒಂದೊಂದಾಗಿ ಅವನ ಮುಂದೆ ಬಿದ್ದರು. ಅವರ ರಥಗಳು ತಲೆಕೆಳಗಾದವು, ಅವರ ರಕ್ಷಾಕವಚಗಳು ಛಿದ್ರಗೊಂಡವು. ಆದರೆ ಸೂರ್ಯನ ಮಗನಾದ ಕರ್ಣನನ್ನು ಕಡಿಮೆ ಅಂದಾಜು ಮಾಡಬಾರದು. ಅವನು ಉರಿಯುತ್ತಿರುವ ಬೆಂಕಿಯಂತೆ ಯುದ್ಧಕ್ಕೆ ಸವಾರಿ ಮಾಡಿದನು. ಉಕ್ಕಿನ ಮತ್ತು ಬಾಣಗಳ ಉನ್ಮಾದದಲ್ಲಿ ಅರ್ಜುನನೊಂದಿಗೆ ಘರ್ಷಣೆ ಮಾಡುವಾಗ ಅವನ ಬಿಲ್ಲು ಅದರ ಮಾರಣಾಂತಿಕ ಹಾಡನ್ನು ಹಾಡಿತು. ಇಬ್ಬರು ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಪರಸ್ಪರ ಬಾಣಗಳನ್ನು ಸುರಿಸುವಾಗ ಅವರ ಬಿಲ್ಲುಗಳು ಪರಿಪೂರ್ಣ ಸಾಮರಸ್ಯದಿಂದ ಹಾಡುತ್ತಿದ್ದವು. ಕರ್ಣ ಮತ್ತು ಅರ್ಜುನರ ನಡುವಿನ ದ್ವಂದ್ವಯುದ್ಧವನ್ನು ಕುರುಗಳು ವಿಸ್ಮಯದಿಂದ ನೋಡುತ್ತಿರುವಾಗ ಚಪ್ಪಾಳೆ ತಟ್ಟುವ ಮತ್ತು ಶಂಖ ಬಾರಿಸುವ ಶಬ್ದಗಳಿಂದ ಗಾಳಿ ತುಂಬಿತ್ತು. ಯುದ್ಧವು ಉಲ್ಬಣಗೊಂಡಿತು. ಇಬ್ಬರು ಯೋಧರು ಹೊಡೆತಕ್ಕೆ ಹೊಡೆತವನ್ನು ವಿನಿಮಯ ಮಾಡಿಕೊಂಡರು. ಅವರ ಬಿಲ್ಲುಗಳು ಮಾರಣಾಂತಿಕ ಲಯದಲ್ಲಿ ಹಾಡುತ್ತಿದ್ದವು. ಆದರೆ ಕೊನೆಯಲ್ಲಿ ಅರ್ಜುನನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಅವನ ಗಾಂಧೀವನು ಕರ್ಣನ ಸಾರಥಿಯನ್ನು ಹೊಡೆದು ಅದರ ಅಂತಿಮ ಹಾಡನ್ನು ಹಾಡುತ್ತಾ ಅವನನ್ನು ಯುದ್ಧಭೂಮಿಯಿಂದ ಪಲಾಯನ ಮಾಡಿದನು. ಧೂಳು ಆವರಿಸುತ್ತಿದ್ದಂತೆ ಕುರುಗಳು ತಮ್ಮ ಮುಂದಿರುವ ಹತ್ಯಾಕಾಂಡವನ್ನು ಪರಿಶೀಲಿಸಿದರು. ಅವರ ಯೋಧರು ತಮ್ಮ ರಕ್ಷಾಕವಚದೊಂದಿಗೆ ಮೈದಾನದಾದ್ಯಂತ ಚದುರಿ ಹೋಗಿದ್ದರು. ಸೂರ್ಯನು ಆಕಾಶದಲ್ಲಿ ಎತ್ತರವಾಗಿದ್ದನು. ಯುದ್ಧ ಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಕೌರವರು ಮತ್ತು ಪಾಂಡವರ ಸೈನ್ಯಗಳು ಉಕ್ಕಿನ ಉನ್ಮಾದ ಮತ್ತು ಕೋಪದಿಂದ ಘರ್ಷಣೆಗೊಳ್ಳುತ್ತಿದ್ದಂತೆ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ಯುದ್ಧದ ಗದ್ದಲದ ಮೂಲಕ ವೈಶಂಪಾಯನನ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು. ರಾಧೆಯ ಮಗನು ಮೈದಾನದಿಂದ ಓಡಿ ಹೋದ ನಂತರ ದುರ್ಯೋಧನ ನೇತೃತ್ವದಲ್ಲಿ ಇತರ ಯೋಧರು ತಮ್ಮ ವಿಭಾಗಗಳೊಂದಿಗೆ ಪಾಂಡು ಮಗನ ಮೇಲೆ ಬಿದ್ದರು. ತನ್ನ ಸುತ್ತಲಿನ ಅವ್ಯವಸ್ಥೆಗೆ ಒಳಗಾಗದಂತೆ ಅರ್ಜುನನು ತನ್ನ ರಥದ ಮೇಲೆ ಎತ್ತರವಾಗಿ ನಿಂತನು. ಅವನ ಬಿಳಿ ಕುದುರೆಗಳು ಕಾಯುತ್ತಾ ನೆಲದಲ್ಲಿ ತೂಗಾಡುತ್ತಿದ್ದವು. ಅವನು ಆಕಾಶದ ಬಾಣವನ್ನು ಹಾರಿಸುವಾಗ ಅವನ ಗಾಂಧೀವ ಬಿಲ್ಲು ಹಾಡಿತ್ತು. ಅದರ ಪಥವು ಗೋಧಿಯ ಮೂಲಕ ಕುಡುಗೋಲಿನಂತೆ ಹಾದು ಹೋಗುತ್ತದೆ. ಕೌರವರ ಯೋಧರು ಮುಂದೆ ಸಾಗಿದರು. ಅವರ ವಿಭಾಗಗಳು ದಿಗಂತದಲ್ಲಿ ಕಪ್ಪು ಮೋಡಗಳಂತೆ ಅವರ ಮುಂದೆ ಸಜ್ಜುಗೊಂಡವು. ಆದರೆ ಅರ್ಜುನನ ಬಾಣಗಳು ಅವುಗಳ ಮೇಲೆ ಸುರಿದವು. ಪ್ರತಿಯೊಂದು ನಿಜವಾಗಿ ಹೊಡೆದು ಅದರ ಗುರುತು ಕಂಡುಕೊಂಡವು. ಆನೆಗಳು ಯುದ್ಧಕ್ಕೆ ಇಳಿಯುತ್ತಿದ್ದಾಗ ಅವುಗಳ ಕಾಲುಗಳ ಕೆಳಗೆ ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಅವುಗಳ ದಂತಗಳು ನಡುಗುತ್ತಿದ್ದವು. ಆದರೆ ಅರ್ಜುನನ ಬಾಣಗಳು ಬೆಣ್ಣೆಯ ಮೂಲಕ ಬಿಸಿಯಾದ ಚಾಕುಗಳಂತೆ ಅವುಗಳ ದಟ್ಟವಾದ ಚರ್ಮವನ್ನು ಚುಚ್ಚಿದವು. ಅವುಗಳನ್ನು ನೆಲಕ್ಕೆ ಅಪ್ಪಳಿಸಿದವು. ಗಾಯಗೊಂಡವರ ಮತ್ತು ಸಾಯುತ್ತಿರುವವರ ಕೂಗುಗಳಿಂದ ಗಾಳಿಯು ತುಂಬಿತ್ತು.
ಅವರ ದೇಹಗಳು ನಿರಂತರ ದಾಳಿಯಿಂದ ಛಿದ್ರಗೊಂಡವು. ಹೋರಾಟವು ಉಲ್ಬಣಗೊಳ್ಳುತ್ತಿದ್ದಂತೆ ಕೌರವರ ಸಾಲುಗಳು ಅಲುಗಾಡಲು ಪ್ರಾರಂಭಿಸಿದವು. ಅರ್ಜುನನ ಬಾಣಗ ಬಾರದ ಕೆಳಗೆ ಅವರ ಶಕ್ತಿ ಕುಸಿಯಿತು. ಅವರ ರಥಗಳು ಪಲ್ಟಿ ಹೊಡೆದವು, ಅವರ ಕುದುರೆಗಳು ಹೊಡೆದವು ಮತ್ತು ಅವರ ಯೋಧರು ಗುರುತಿಸಲಾಗದಷ್ಟು ಕೊಳೆತರು. ಕೌರವರ ಸೈನ್ಯವು ಅಸ್ತವ್ಯಸ್ತವಾಗಿ ಹಿಂದಕ್ಕೆ ಎಡವಿದ್ದರಿಂದ ಭೂಮಿಯು ರಕ್ತದಿಂದ ಕೂಡಿದಂತೆ ತೋರುತ್ತಿತ್ತು. ಆದರೆ ಅರ್ಜುನನು ಇನ್ನೂ ಪೂರ್ಣಗೊಳಿಸಲಿಲ್ಲ. ಅವನು ತನ್ನ ಗಾಂಧೀವ ಬಿಲ್ಲನ್ನು ಮತ್ತೊಮ್ಮೆ ಹಿಂದಕ್ಕೆ ಎಳೆದನು. ಅದರ ದಾರವು ಹಾರ್ಪ್ ಸ್ಟೆಲಿನಂತೆ ತೂಗಾಡುತ್ತಿತ್ತು. ಅವನು ಮತ್ತೊಂದು ಬಾಣವನ್ನು ಯುದ್ಧಕ್ಕೆ ಬಿಟ್ಟಿದ್ದನು. ಇದು ನಿಜವಾಯಿತು. ದ್ರೋಣನ ಮಗ ಅಶ್ವತ್ಥಾಮನ ಹೃದಯವನ್ನು ಚುಚ್ಚಿತು ಮತ್ತು ಅವನನ್ನು ನೆಲಕ್ಕೆ ಬೀಳಿಸಿತು. ಯುದ್ಧವು ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಮಹಾನ್ ಯೋಧನಾದ ಕರ್ಣನು ತನ್ನ ರಥದ ಮೇಲೆ ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಅವನು ಅರ್ಜುನನ ಮೇಲೆ ಒಂದು ದಂಡವನ್ನು ಎಸೆದನು. ಆದರೆ ಅರ್ಜುನನ ತ್ವರಿತ ಪ್ರತಿವರ್ತನೆಯಿಂದ ಅದು ತಿರುಗಿತು. ವಿಚಲಿತರಾಗದೆ ಅರ್ಜುನು ಕರ್ಣನ ಮೇಲೆ 3 ಮತ್ತು 70 ತೀಕ್ಷ್ಣವಾದ ಬಾಣಗಳನ್ನು ಹೊಡೆದನು. ಗಡ್ಡದ ದಂಡದಿಂದ ಅವನ ಕಿವಿಗೆ ಹೊಡೆದನು. ಕೌರವರ ಸೈನ್ಯವು ಅಲುಗಾಡಿತು. ಅವರ ಸಾಲುಗಳು ಮುರಿದು ಹೋದವು ಮತ್ತು ಅವರ ಬಲವು ವ್ಯರ್ಥವಾಯಿತು. ಅವರ ಮಹಾನ್ ಬಿಲ್ಲುಗಾರರು ಯುದ್ಧಭೂಮಿಯಾದ್ಯಂತ ಚದುರಿ ಹೋಗಿದ್ದರು. ಅವರ ದೇಹಗಳು ಅರ್ಜುನನ ಬಾಣಗಳಿಂದ ಗುರಿಗಳ ಮೇಲೆ ಚುಚ್ಚಿದವು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಹತ್ಯಾಕಾಂಡದ ಮೇಲೆ ಕೆಂಪು ಹೊಳಪನ್ನು ಬೀಸಿದನು. ವಾಸ್ತವದ ಬಟ್ಟೆ ಹರಿದು ಹೋಗುತ್ತಿದೆ ಎಂದು ತೋರುತ್ತಿತ್ತು. ಅಷ್ಟರಲ್ಲಿ ವಿರಾಟನ ಮಗನಾದ ಉತ್ತರನು ತನ್ನ ರಥದಲ್ಲಿ ಅರ್ಜುನನ ಬಳಿಗೆ ಬಂದು ಕೇಳಿದನು. ಕುರುಗಳು ಮತ್ತು ಪಾಂಡವರ ನಡುವಿನ ಮಹಾ ಯುದ್ಧವು ಪ್ರಾರಂಭವಾದಾಗ ವೈಶಂಪಾಯನನು ರಾಜನ ಮುಂದೆ ಆ ದೃಶ್ಯವನ್ನು ವಿವರಿಸಿದನು. ಕುರು ಯೋಧರ ಶ್ರೇಣಿಯು ಆಕಾಶದಲ್ಲಿ ಸೋಮಾವಿಯಾಗಿ ಹರಿಯುವ ಕಪ್ಪು ಮೋಡಗಳಂತೆ ಹರಡಿಕೊಂಡಿತ್ತು. ಅವರಲ್ಲಿ ಶತ್ರುಗಳ ಕುದುರೆಗಳು ನಿಂತಿದ್ದವು. ಅವ ಸವಾರನು ಉಗ್ರರಾಗಿದ್ದರು ಮತ್ತು ತಮ್ಮ ರಕ್ಷಾ ಕವಚದಲ್ಲಿ ಭಯಭೀತರಾಗಿದ್ದರು. ಆದರೆ ಯುದ್ಧ ಭೂಮಿಯಲ್ಲಿ ಒಟ್ಟುಗೂಡಿದ ಮನುಷ್ಯರು ಮಾತ್ರವಲ್ಲ, ದೇವರುಗಳು ಸ್ವತಃ ಈ ಮಹಾಕಾವ್ಯದ ಘರ್ಷಣೆಯನ್ನು ವೀಕ್ಷಿಸಲು ಬಂದಿದ್ದರು. ದೇವತೆಗಳ ರಾಜನಾದ ಸಕ್ರನು ತನ್ನ ದೈವಿಕ ಸಹಚರರಾದ ವಿಶ್ವಾಸರು ಮತ್ತು ಮಾರುತರೊಂದಿಗೆ ಭವ್ಯವಾದ ರಥದ ಮೇಲೆ ಸವಾರಿ ಮಾಡಿದನು. ದೇವತೆಗಳ ಕಾರುಗಳು ಭೂಮಿಯ ಮೇಲೆ ಇಳಿಯುತ್ತಿದ್ದಂತೆ ಮೇಲಿನ ಆಕಾಶವು ಬೆಳಗುತ್ತಿತ್ತು. ಪ್ರತಿಯೊಂದು ತನ್ನದೇ ಆದ ಅನನ್ಯ ಸೌಂದರ್ಯದಿಂದ ಹೊಳೆಯುತ್ತಿತ್ತು. ಗಾಳಿಯು ದೈವಿಕ ಹೂಮಾಲೆಗಳ ಸಿಹಿ ಪರಿಮಳದಿಂದ ತುಂಬಿತ್ತು ಮತ್ತು ಗಾಳಿಯ ಮೇಲೆ ತೂಗಾಡುತ್ತಿರುವ ನಿಲುವಂಗಿಗಳು ಮತ್ತು ಚಮರಗಳ ಶಬ್ದದಿಂದ ತುಂಬಿತ್ತು. ದೇವರುಗಳು ಯುದ್ಧಭೂಮಿಯ ಸುತ್ತ ತಮ್ಮ ಸ್ಥಳಗಳನ್ನು ತೆಗೆದುಕೊಂಡಾಗ ರಾಜನ ರಥವು ಅವರೆಲ್ಲರ ನಡುವೆ ಎದ್ದು ಕಾಣುತ್ತಿತ್ತು. ಎಲ್ಲಾ ರೀತಿಯ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಭವ್ಯವಾದ ವಾಹನ, ಅದರ ಮೇಲ್ಛಾವಣಿಯನ್ನು ಚಿನ್ನದ ಕಂಬಗಳಿಂದ ಎತ್ತಿ ಹಿಡಿಯಲಾಯಿತು. ಅಗ್ನಿ, ಇಸಾ, ಸೋಮವರುಣ, ಪ್ರಜಾಪತಿ ಮತ್ತು ಧಾತ್ರಿಯ ಆಕಾಶದ ಕಾರುಗಳು ಅದರ ಪಕ್ಕದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಹಾಗೆಯೇ ಗಾಂಧರ್ವ, ತುಂಬುರು ಮತ್ತು ಇತರ ದೇವರುಗಳ ಕಾರುಗಳೂ ಸಹ ಹೊಳೆಯುತ್ತಿದ್ದವು. ಋಷಿಮುನಿಗಳು ಮತ್ತು ಸಿದ್ಧರು ಅರ್ಜುನ ಮತ್ತು ಕುರುಗಳ ನಡುವಿನ ಮುಖಾಮುಖಿಯನ್ನು ನೋಡಲು ಬರುತ್ತಿದ್ದರಿಂದ ಗಾಳಿಯು ನಿರೀಕ್ಷೆಯೊಂದಿಗೆ ವಿದ್ಯುತ್ ಆಗಿತ್ತು. ದೇವತೆಗಳ ಕೆಂಪು ಛತ್ರಿಗಳು ಮತ್ತು ನಿಲುವಂಗಿಗಳು ದೃಶ್ಯಕ್ಕೆ ಬಣ್ಣವನ್ನು ಸೇರಿಸಿದವು. ಆದರೆ ದೈವಿಕ ಸುಗಂಧ ದ್ರವ್ಯಗಳು ಗಾಳಿಯಲ್ಲಿ ಬೀಸುತ್ತಿದ್ದವು. ಇದು ಹೋರಾಟಗಾರರನ್ನು ಸಮಾಧಾನಪಡಿಸಿತು. ತದನಂತರ ಎಲ್ಲದರ ಮಧ್ಯದಲ್ಲಿ ಒಳನ ಹಂತಕನಾದ ಇಂದ್ರನು ತನ್ನ ಗುಡುಗು ಸಿಡಿಲನ್ನು ಸುಲಭವಾಗಿ ಬೀಸುತ್ತಾ ನಿಂತನು.
ಅವನ ಕಣ್ಣುಗಳು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸುವ ಯುದ್ಧದಲ್ಲಿ ಭೀಷ್ಮನನ್ನು ಎದುರಿಸಲಿರುವ ಅವನ ಮಗ ಅರ್ಜುನನ ಮೇಲೆ ಕೇಂದ್ರೀಕೃತವಾಗಿ ನಿಂತವು. ಅವನ ಸ್ಥಿರವಾದ ನೋಟದ ಹೊರತಾಗಿಯೂ ಇಂದ್ರನ ಅಭಿವ್ಯಕ್ತಿಯು ತೃಪ್ತಿಯ ಯಾವುದೇ ಸುಳಿವನ್ನು ತೋರಿಸಲಿಲ್ಲ, ಏಕೆಂದರೆ ಇದು ಕೇವಲ ನಶ್ವರ ಸಂಘರ್ಷಕ್ಕಿಂತ ಹೆಚ್ಚಿನದು ಎಂದು ಅವನಿಗೆ ತಿಳಿದಿತ್ತು. ಇದು ದೇವರ ಸ್ವಂತ ಶಕ್ತಿ ಮತ್ತು ಶಕ್ತಿಯ ಪರೀಕ್ಷೆಯಾಗಿತ್ತು. ಯುದ್ಧಭೂಮಿಯು ಅಸ್ತವ್ಯಸ್ತಗೊಂಡಾಗ ಎರಡು ಸೈನ್ಯಗಳು ಉಕ್ಕಿನ ಮತ್ತು ಶಬ್ದದ ಉನ್ಮಾದದಲ್ಲಿ ಘರ್ಷಣೆಗೊಳ್ಳುವುದನ್ನು ವೈಶಂಪಾಯನನು ಉಸಿರು ಬಿಗಿಹಿಡಿದನು. ಅವರ ಕಾಲುಗಳ ಕೆಳಗೆ ಭೂಮಿಯು ನಡುಗುತ್ತಿತ್ತು. ಆದರೆ ಇಂದ್ರನ ಕಣ್ಣುಗಳು ಅವನ ಮಗನ ಮೇಲೆ ನಿಂತವು. ಅವನ ಹೃದಯವು ಹೆಮ್ಮೆ ಮತ್ತು ಆತಂಕದ ಮಿಶ್ರಣದಿಂದ ತುಂಬಿತ್ತು. ಸೂರ್ಯನು ಯುದ್ಧಭೂಮಿಯಲ್ಲಿ ನೆರೆದಿದ್ದ ಕುರುಗಳ ವಿಶಾಲ ಸೈನ್ಯದ ಮೇಲೆ ಬಡಿಯುತ್ತಿದ್ದನು. ಪ್ರಸಿದ್ಧ ಯೋಧ ಮತ್ತು ಪಾಂಡವರ ವಾರಸುದಾರನಾದ ಅರ್ಜುನನು ತನ್ನ ಒಡನಾಡಿಗಳ ನಡುವೆ ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ದೂರದ ವ್ಯಕ್ತಿಯ ಮೇಲೆ ಕೇಂದ್ರೀಕೃತವಾಗಿದ್ದವು. ಅವನು ವಿರಾಟನ ಮಗನಾದ ಉತ್ತರನ ಕಡೆಗೆ ತಿರುಗಿ ಅವನಿಗೆ ತ್ವರಿತವಾದ ಸೂಚನೆಗಳ ಸರಣಿಯನ್ನು ನೀಡಿದನು. ಚಿನ್ನದ ಬಲಿಪೀಠದ ಲಾಂಛನದೊಂದಿಗೆ ಆ ರಥದ ದಕ್ಷಿಣ ಭಾಗಕ್ಕೆ ಹೋಗಿ ಅರ್ಜುನನು ತನ್ನ ಧ್ವನಿಯನ್ನು ಸ್ಪಷ್ಟವಾಗಿ ಮತ್ತು ದೃಢವಾಗಿ ಹೇಳಿದನು, ಸದ್ವತ್ನ ಮಗನಾದ ಕೃಪಾ ಅಲ್ಲಿಗೆ ಹೋಗುತ್ತಿದ್ದಾನೆ. ನೀನು ಅವನನ್ನು ತಡೆಯಬೇಕು. ಉತ್ತರನು ವೇಗವಾಗಿ ತಲೆಯಾಡಿಸಿದನು. ಅವನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅವನು ತನ್ನ ಬೆಳ್ಳಿಯ ಬಣ್ಣದ ಕುದುರೆಗಳ ಮೇಲೆ ಒತ್ತಿದನು. ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಅವರ ಚಿನ್ನದ ರಕ್ಷಾಕವಚವು ಕೃಪೆಯ ರಥದ ಕಡೆಗೆ ಹಾರಿ ಹೋಯಿತು. ಅಭ್ಯಾಸದ ಕೈಯಿಂದ ಉತ್ತರನು ತ್ವರಿತವಾದ ಕುಶಲತೆಯ ಸರಣಿಯ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡಿದನು. ಸುತ್ತಲೂ ವೃತ್ತಾಕಾರದ ಮೇಘಗಳನ್ನು ಕಾರ್ಯಗತಗೊಳಿಸಿದನು ಮತ್ತು ಎಡಕ್ಕೆ ತಿರುಗಿದನು. ಇವೆಲ್ಲವೂ ಶತ್ರುವಿನ ಬಾಣಗಳನ್ನು ತಪ್ಪಿಸಲು ವಿನ್ಯಾಸಗೊಳಿಸಲಾಗಿತ್ತು. ಅವರು ಕೃಪೆಯ ರಥವನ್ನು ಸಮೀಪಿಸುತ್ತಿದ್ದಂತೆ ಕುದುರೆಗಳ ಕಾಲುಗಳು ಭೂಮಿಯ ಮೇಲೆ ಬಡಿದುಕೊಳ್ಳುತ್ತಿದ್ದಂತೆಯೇ ಗಾಳಿಯು ವೇಗವಾಗಿ ಬೀಸುವ ಗಾಳಿಯ ಶಬ್ದದಿಂದ ತುಂಬಿತ್ತು. ವೀರತನ ನಿರ್ಭೀತರಾದ ಮಗನು ಅಂತಿಮವಾಗಿ ರಥವನ್ನು ತಲುಪಿದನು. ಅವನ ಕಣ್ಣುಗಳು ಕೃಪೆಯ ಮೂರ್ತಿಯ ಮೇಲೆ ಬಂಧಿಸಲ್ಪಟ್ಟವು. ಅವನು ಶತ್ರು ಯೋಧನನ್ನು ಎದುರಿಸುತ್ತಾ ಎತ್ತರವಾಗಿ ನಿಂತನು. ಅರ್ಜುನನು ತನ್ನ ಉಪಸ್ಥಿತಿಯನ್ನು ಘೋಷಿಸಿದನು ಮತ್ತು ನಂತರ ದೇವದತ್ತ ಎಂದು ಕರೆಯಲ್ಪಡುವ ಪ್ರಬಲವಾದ ಶಂಖವನ್ನು ಹಾರಿಸಿದನು. ಅದರ ಗುಡುಗಿನ ಗುಡುಗು ಯುದ್ಧಭೂಮಿಯಾದ್ಯಂತ ಪರ್ವತದ ವಿಭಜನೆಯಂತೆ ಪ್ರತಿಧ್ವನಿಸಿತು. ಆ ಶಬ್ದದಿಂದ ದಿಗ್ಭ್ರಮೆಗೊಂಡ ಕುರುಗಳು ಅದನ್ನು ವಿಪರೀತವಾಗಿ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು. ಅವರ ಧ್ವನಿಗಳು ಸ್ವರ್ಗಕ್ಕೆ ಸಹ ಸಾಗುತ್ತಿದ್ದವು. ಶಂಖದ ಕಿವುಡುತನದ ಸ್ಫೋಟದಿಂದ ಕೋಪಗೊಂಡ ಕೃಪಾ ತನ್ನದೇ ಆದ ಸಮುದ್ರದಿಂದ ಹುಟ್ಟಿದ ಶಂಖವನ್ನು ಎತ್ತಿಕೊಂಡು ಅದನ್ನು ಅಷ್ಟೇ ಉಗ್ರತೆಯಿಂದ ಹಾರಿಸಿದನು. ಇಬ್ಬರು ಯೋಧರು ಪರಸ್ಪರ ಮುಖಾಮುಖಿಯಾದರು. ಅವರ ಬಿಲ್ಲುಗಳು ಎಳೆಯಲ್ಪಟ್ಟವು. ಅವರು ಯುದ್ಧಕ್ಕೆ ತಯಾರಿ ನಡೆಸುತ್ತಿದ್ದಾಗ ಅರ್ಜುನನು ಕೃಪೆಯ ಮೇಲೆ 10 ವೇದದ ಬಾಣಗಳನ್ನು ಹಾರಿಸಿದನು. ಆದರೆ ಶತ್ರು ಯೋಧನು ಅವರು ಅವನನ್ನು ತಲುಪುವ ಮೊದಲೇ ಅವುಗಳನ್ನು ಕತ್ತರಿಸಿದನು. ಕೃಪಾಪಾರ್ಥನನ್ನು ಚುಚ್ಚಿದ ದಂಡೆಗಳ ಸರಣಿಯಿಂದ ಚುಚ್ಚಿದನು. 100 ಮತ್ತು 1000 ತುಣುಕುಗಳನ್ನು ಗಾಳಿಯಲ್ಲಿ ಹಾರಿಸಿದನು. ಅರ್ಜುನನ ಕೋಪವು ಈಗ ಹೊತ್ತಿಕೊಂಡಿತು ಮತ್ತು ಅವನು ಬಾಣಗಳ ಪ್ರವಾಹವನ್ನು ಯುದ್ಧಭೂಮಿಯ ಎಲ್ಲಾ ಬದಿಗಳನ್ನು ಅವುಗಳ ಮಾರಣಾಂತಿಕ ಪಥದಿಂದ ಆವರಿಸಿದನು. ಅವನ ದಂಡೆಗಳು ಈ ದಾಳಿಯಲ್ಲಿ ಎಡವಿ ಬಿದ್ದ ಕೃಪೆಯ ಮೇಲೆ ಮಳೆ ಬೀಳುತ್ತಿದ್ದಂತೆ ಆಕಾಶವು ಕತ್ತಲೆಯಾದಂತೆ ತೋರುತ್ತಿತ್ತು. ಆ ಉರಿಯುತ್ತಿರುವ ಬಾಣಗಳಿಂದ ಪೀಡಿತರಾದ ಕೃಪೆಯ ಕೋಪು ತನ್ನ ಉತ್ತುಂಗವನ್ನು ತಲುಪಿತು ಮತ್ತು ಅವನು ಅರ್ಜುನನ ಮೇಲೆ 10,000 ದಂಡೆಗಳನ್ನು ಎಸೆದ ಯುದ್ಧವು ತೀವ್ರಗೊಂಡಿತು. ಇಬ್ಬರು ಯೋಧರು
ಪಟ್ಟುಬಿಡದ ಉಗ್ರತೆಯಿಂದ ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಅರ್ಜುನನು 4 ಮಾರಣಾಂತಿಕ ಬಾಣಗಳಿಂದ ಕೃಪೆಯ ಕುದುರೆಗಳನ್ನು ಕತ್ತರಿಸಿದನು. ಗಾಂಧೀವ ಬಿಲ್ಲಿನಿಂದ ಪ್ರತಿ ಹೊಡೆತ ಮತ್ತು ನಂತರ ತನ್ನ ರಥ ಚಾಲಕನ ತಲೆಯನ್ನು ಅದರ ದೇಹದಿಂದ ಬೇರ್ಪಡಿಸಿದನು. ಅಂದ ಆಕಾರದ ಬಾಣದಿಂದ ಅವನು ಕೃಪೆಯ ಕಾರಿನ ನೊಗವನ್ನು ಕತ್ತರಿಸಿದನು. ಇನ್ನೂ 3 ಅದನ್ನು ಹಿಡಿದಿರುವ ಬಿದಿರಿನ ಕಂಬವನ್ನು ಚುಚ್ಚಿದರು. ಸೂರ್ಯನು ಯುದ್ಧಭೂಮಿಯ ಮೇಲೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಪಾಂಡವರ ಪ್ರಸಿದ್ಧ ಗುರು ದ್ರೋಣನು ತನ್ನ ಚಿನ್ನದ ಕಾರನ್ನು ಅರ್ಜುನನ ಕಡೆಗೆ ಸವಾರಿ ಮಾಡುತ್ತಿದ್ದನು ಮತ್ತು ನೋಡಲು ಒಂದು ದೃಶ್ಯವನ್ನು ನಡೆಸುತ್ತಿದ್ದನು. ಅರ್ಜುನನು ತನ್ನ ಸ್ವಂತ ರಥದಲ್ಲಿ ಉತ್ತರನ ಪಕ್ಕದಲ್ಲಿ ಕುಳಿತು ದ್ರೋಣನ ಮುಂದುವರಿದ ರೂಪವನ್ನು ನೋಡಿದನು ಮತ್ತು ಉದ್ಧರಿಸಿದನು. ಆ ಯೋಧನ ಮುಂದೆ ನನ್ನನ್ನು ಕರೆದೊಯ್ಯಿರಿ. ಅವನ ಧ್ವಜವು ಬೆಂಕಿಯ ಉದ್ದನೆಯ ಜ್ವಾಲೆಯನ್ನು ಹೋಲುವ ಚಿನ್ನದ ಬಲಿಪೀಠವನ್ನು ಹೊಂದಿದೆ. ನಾನು ಅವನೊಂದಿಗೆ ಹೋರಾಡಲು ಬಯಸುತ್ತೇನೆ, ಏಕೆಂದರೆ ಅವನು ಅಜೇಯ ದ್ರೋಣನಾಗಿದ್ದಾನೆ. ಅವನ ಪರಾಕ್ರಮ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದಾನೆ. ಅವರು ಒಬ್ಬರಿಗೊಬ್ಬರು ಸಮೀಪಿಸುತ್ತಿದ್ದಂತೆ ಗಾಳಿಯು ಯುದ್ಧದ ಆರಂಭವನ್ನು ಸೂಚಿಸುವ ಶಂಖದ ಶಿಲೆಗಳ ಸದ್ದುಗಳಿಂದ ತುಂಬಿತ್ತು. 2 ಯೋಧರು, 2 ಆಕಾಶ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾಗಿ ಬಾಣಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಾರಂಭಿಸಿದವು. ಪರಸ್ಪರರ ರಥಗಳನ್ನು ಗುರಿಯಾಗಿಸಿಕೊಂಡು ಅವರ ಕೈಗಳು ವೇಗವಾಗಿ ಚಲಿಸುತ್ತಿದ್ದವು. ಪಾಂಡು ಮಗ ಅರ್ಜುನನು ದ್ರೋಣನನ್ನು ವಿನಮ್ರತೆ ಮತ್ತು ಗೌರವದಿಂದ ಸಂಬೋಧಿಸಿ, ನಾನು ಕಾಡಿನಲ್ಲಿ ನನ್ನ ವನವಾಸವನ್ನು ಪೂರ್ಣಗೊಳಿಸಿದ್ದೇನೆ ಮತ್ತು ಈಗ ನಮ್ಮ ತಪ್ಪುಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ನೀವು ಮೊದಲು ನನ್ನನ್ನು ಹೊಡೆಯದ ಹೊರತು ನಾನು ನಿಮ್ಮನ್ನು ಹೊಡೆಯುವುದಿಲ್ಲ ಎಂದು ಹೇಳಿದನು. ಆದಾಗ್ಯೂ ದ್ರೋಣನು ಅರ್ಜುನರ ಮಾತುಗಳಿಂದ ವಿಚಲಿತನಾಗಲಿಲ್ಲ ಮತ್ತು ಅವನ ಮೇಲೆ 20ಕ್ಕೂ ಹೆಚ್ಚು ಬಾಣಗಳನ್ನು ಹಾರಿಸಿದನು. ಆದರೆ ಅರ್ಜುನನೆಂದು ಕರೆಯಲ್ಪಡುವ ಪಾರ್ಥನು ಅವರು ಅವನನ್ನು ತಲುಪುವ ಮೊದಲೇ ಚತುರತೆಯಿಂದ ಅವುಗಳನ್ನು ಕತ್ತರಿಸಿದನು. ಕೋಪಗೊಂಡ ದ್ರೋಣನು ಪಾರ್ಥನ ರಥವನ್ನು 1000 ಬಾಣಗಳಿಂದ ಮುಚ್ಚಿದನು. ಆದರೆ ಎರಡನೆಯವನು ಕಾಂಕ ಹಕ್ಕಿಗೆ ರೆಕ್ಕೆಗಳನ್ನು ಹಾಕಿದ ಬಾಣಗಳನ್ನು ಹಾರಿಸುವ ಮೂಲಕ ಪ್ರತೀಕಾರ ತೀರಿಸಿಕೊಂಡನು. ತನ್ನ ಕುದುರೆಗಳನ್ನು ಬೆಳ್ಳಿಯ ಬಿಳಿ ಬಣ್ಣದಿಂದ ಮುಚ್ಚಿದ ಯುದ್ಧವು ತೀವ್ರಗೊಂಡಿತು. 2 ಯೋಧರು ಹೊಳೆಯುವ ವೈಭವದ ಬಾಣಗಳನ್ನು ಹಾರಿಸಿದರು. ಅವರ ವೇಗ ಮತ್ತು ಪರಾಕ್ರಮವು ಸಾಟಿಯಿಲ್ಲದವು. ರಾಜ ಕ್ಷತ್ರಿಯರನ್ನು ದಿಗ್ಭ್ರಮೆಗೊಳಿಸಲು ಬಾಣಗಳ ಮೋಡಗಳನ್ನು ಹಾರಿಸುವಾಗ ಉಕ್ಕಿನ ಘರ್ಷಣೆ ಶಬ್ದದಿಂದ ಗಾಳಿಯು ತುಂಬಿತ್ತು. ಈ 2 ಪ್ರಬಲ ಸಶಸ್ತ್ರವೀರರ ಕೌಶಲ್ಯ ಮತ್ತು ಶೌರ್ಯವನ್ನು ಪ್ರೇಕ್ಷಕರು ವಿಸ್ಮಯದಿಂದ ವೀಕ್ಷಿಸಿದರು. ಹೋರಾಟವು ತೀವ್ರಗೊಳ್ಳುತ್ತಿದ್ದಂತೆ ದ್ರೋಣನು ಚಿನ್ನದ ಮೇಲೆ ಲೇಪಿತವಾದ ತನ್ನ ಅಜೇಯ ಬಿಲ್ಲನ್ನು ಎಳೆದನು ಮತ್ತು ಅರ್ಜುನನನ್ನು ತೀಕ್ಷ್ಣವಾದ ತುದಿಗಳಿಂದ ಚುಚ್ಚಿದನು. ಸೂರ್ಯನ ಬೆಳಕನ್ನು ಕುಗ್ಗಿಸಿದನು. ಆದರೆ ಪಾರ್ಥನು ಧೈರ್ಯದಿಂದ ತನ್ನ ಗಾಂಧೀವದಿಂದ ಲೆಕ್ಕವಿಲ್ಲದಷ್ಟು ಬಾಣಗಳನ್ನು ಹಾರಿಸಿದನು. ಶತ್ರುಗಳನ್ನು ನಾಶಪಡಿಸಿದನು ಮತ್ತು ಅತಿದೊಡ್ಡ ಒತ್ತಡವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದನು. ದ್ರೋಣ ಮತ್ತು ಅರ್ಜುನ ನಡುವಿನ ಯುದ್ಧವು ನೋಡಲು ಒಂದು ದೃಶ್ಯವಾಗಿತ್ತು. ಯುದ್ಧ ಭೂಮಿಯಲ್ಲಿ ಅವರು ಘರ್ಷಣೆ ಮಾಡುವಾಗ ಅವರ ಬಾಣಗಳು ಎಲ್ಲ ದಿಕ್ಕುಗಳಲ್ಲಿ ಹಾರುತ್ತಿದ್ದವು. ಅವರು ಬಾಣದ ಮೇಲೆ ಬಾಣವನ್ನು ವಿನಿಮಯ ಮಾಡಿಕೊಳ್ಳುವಾಗ ಆಕಾಶವು ಕತ್ತಲಾಗಿ ಕಾಣುತ್ತಿತ್ತು. ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ವೇಗವಾಗಿ ಮತ್ತು ಮಾರಣಾಂತಿಕವಾಗಿತ್ತು. 2 ಆನೆಗಳು ತಮ್ಮ ದಂತಗಳಿಂದ ಪರಸ್ಪರ ಹೊಡೆಯುತ್ತಿದ್ದವು. ಅವರ ಕೋಪೋದ್ರಿಕ್ತ ಕೂಗುಗಳು ಭೂಮಿಯಾದ್ಯಂತ ಪ್ರತಿಧ್ವನಿಸುತ್ತಿದ್ದವು. ಈ ಭೀಕರ ಮುಖಾಮುಖಿಯಲ್ಲಿ 2 ಯೋಧರು ತಮ್ಮ ಪರಾಕ್ರಮವನ್ನು ಸಾಟಿಯಿಲ್ಲದ ರೀತಿಯಲ್ಲಿ ವಿವಿಧ ಆಕಾಶ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶಿಸಿದರು. ಅರ್ಜುನನು ತನ್ನ ತೀಕ್ಷ್ಣವಾದ ದಂಡಗಳಿಂದ ದ್ರೋಣನ ಬಾಣಗಳನ್ನು ಪ್ರತಿರೋಧಿಸಿದನು. ಆದರೆ ದ್ರೋಣನು ಪಾರ್ಥನ ಸಾಮರ್ಥ್ಯವನ್ನು ಪರೀಕ್ಷಿಸಲು ಮೃದುವಾದ
ಮತ್ತು ನೇರವಾದ ಬಾಣಗಳಿಂದ ತಮಾಷೆಯಾಗಿ ಹೋರಾಡಿದ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಯಾವ ಯೋಧನೂ ಮೇಲುಗೈ ಸಾಧಿಸಲು ಸಾಧ್ಯವಿಲ್ಲವೆಂದು ತೋರುತ್ತಿತ್ತು. ಕುಂತಿಯ ಮಗ ಅರ್ಜುನನು ಎತ್ತರವಾಗಿ ನಿಂತಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಅವನ ಕಣ್ಣುಗಳು ರಾಧೆಯ ಮಗ ಕರ್ಣನ ಮೇಲೆ ಗಾಢವಾಗಿ ನಿಂತರು. ಇಬ್ಬರು ಯೋಧರು ಪರಸ್ಪರರ ವಿರುದ್ಧ ಮುಖಾಮುಖಿಯಾಗುತ್ತಿದ್ದಂತೆ ಗಾಳಿಯು ನಿರೀಕ್ಷೆಯಿಂದ ವಿದ್ಯುತ್ ಆಗಿತ್ತು. ಅರ್ಜುನನ ಮಾತುಗಳು ಸವಾಲಿನೊಂದಿಗೆ ತೊಟ್ಟಿಕ್ಕಿದವು. ಇಂದು ಓ ಕರ್ಣ, ನೀನು ನಿನ್ನ ಸ್ವಂತ ಶಕ್ತಿಯನ್ನು ತಿಳಿದಿರುವೆ ಮತ್ತು ಇನ್ನು ಮುಂದೆ ಇತರರನ್ನು ಕಡೆಗಣಿಸುವುದಿಲ್ಲ. ಯುದ್ಧದ ಗದ್ದಲದ ಮೂಲಕ ಚುಚ್ಚಿದ ಅವನ ನೋಟವು ಪಂಚಾಲನ ರಾಜಕುಮಾರಿಯು ಆಸ್ಥಾನದ ನಡುವೆ ಕೋಪಗೊಂಡಿದ್ದನ್ನು ನೋಡಿದ. ನೀನು ಈಗ ಆ ಕ್ರಿಯೆಯ ಫಲವನ್ನು ಕೊಯ್ಯುತ್ತೀಯ. ಅಹಂಕಾರದ ಮಾತುಗಳಿಗೆ ಹೆಸರುವಾಸಿಯಾದ ಕರ್ಣನು ಅರ್ಜುನನನ್ನು ಅಣಕಿಸಿದನು. ಓ ಪಾರ್ಥ, ನೀನು ಏನು ಹೇಳುತ್ತೀಯೋ ಅದನ್ನು ಕೇವಲ ಪದಗಳಲ್ಲಿ ಅಲ್ಲ, ಕರ್ಮಗಳಲ್ಲಿ ಸಾಧಿಸುತ್ತೀಯಾ ಎಂದು ಆತ ನಿಂದಿಸಿದನು. ಆತನ ಧ್ವನಿಯು ಯುದ್ಧಭೂಮಿಯಾದ್ಯಂತ ಸಾಗಿತ್ತು. ಅವರ ಸುತ್ತಲೂ ನೆರೆದಿದ್ದ ರಕ್ಷಾಕವಚ ಹೊದಿಕೆಯ ಯೋಧರನ್ನು ಪ್ರತಿಧ್ವನಿಸಿತ್ತು. ನಿಮ್ಮ ಮಾತುಗಳು ನಿಮ್ಮ ಕಾರ್ಯಗಳನ್ನು ಮೀರಿಸುತ್ತವೆ ಎಂದು ಜಗತ್ತಿಗೆ ತಿಳಿದಿದೆ. ನಾವು ಈಗ ನಿಮ್ಮ ಪರಾಕ್ರಮವನ್ನು ಕಂಡರೆ ನಾವು ಅದರ ಸತ್ಯವನ್ನು ಅಂಗೀಕರಿಸಬಹುದು. ಕರ್ಣನ ಮಾತುಗಳು ವ್ಯಂಗ್ಯದಿಂದ ತೊಟ್ಟಿಕ್ಕಿದವು, ಆದರೆ ಮೇಲ್ಮೈ ಕೆಳಗೆ ಜೀವನದ ಕಡೆಗೆ ಮಿನುಗುವ ದೃಢನಿಶ್ಚಯದ ಕಿಡಿ. ಅರ್ಜುನನ ಮುಖವು ತೀಕ್ಷ್ಣವಾದ ಅಭಿವ್ಯಕ್ತಿಯಿಂದ ಕೂಡಿದ್ದು. ಈಗಲೂ ನೀನು ನನ್ನೊಂದಿಗೆ ಯುದ್ಧದಿಂದ ಓಡಿಹೋಗಿದ್ದೀಯಾ ಮತ್ತು ನಿನ್ನ ಕಿರಿಯ ಸಹೋದರನು ಕೊಲ್ಲಲ್ಪಟ್ಟಿದ್ದರೂ ನೀನು ಇದಕ್ಕಾಗಿಯೇ ಬದುಕುತ್ತಿದ್ದೀಯಾ. ನಿನ್ನನ್ನು ಹೊರತುಪಡಿಸಿ ಬೇರೆ ಯಾವ ವ್ಯಕ್ತಿಯೂ ಯುದ್ಧದಲ್ಲಿ ತನ್ನ ಕಿರಿಯ ಸಹೋದರನು ಕೊಲ್ಲಲ್ಪಡುವುದನ್ನು ನೋಡಿದ ನಂತರ ಸ್ವತಃ ಮೈದಾನದಿಂದ ಹಾರುತ್ತಾನೆ. ಆ ಮಾತುಗಳು ಗಾಳಿಯಲ್ಲಿ ಸವಾಲಿನಂತೆ ತೂಗಾಡುತ್ತಿದ್ದವು. ಉತ್ತರಿಸಲು ಕರ್ಣನಿಗೆ ಧೈರ್ಯ ತುಂಬಿದವ್ಯಾವುದೇ ಹಿಂಜರಿಕೆಯಿಲ್ಲದೆ ಅರ್ಜುನನು ಬಲವಾದ ರಕ್ಷಾಕವಚವನ್ನು ಕೂಡ ಚುಚ್ಚುವ ಸಾಮರ್ಥ್ಯವಿರುವ ಬಾಣಗಳ ಹೊಡೆತವನ್ನು ಬಿಚ್ಚಿ ಮುಂದೆ ಓಡಿದನು. ಆದರೆ ಆ ಪರಾಕ್ರಮಶಾಲಿ ಯೋಧ ಕರ್ಣನು ತನ್ನ ಬಾಣದಿಂದ ಬಾಣದ ನಂತರ ಬಾಣವನ್ನು ಹಾರಿಸುತ್ತಾ ಆಕ್ರಮಣವನ್ನು ಚುರುಕಾಗಿ ಸ್ವೀಕರಿಸಿದನು. ಇಬ್ಬರು ಯೋಧರು ಘರ್ಷಣೆ ಮಾಡಿದಾಗ ಯುದ್ಧಭೂಮಿಯು ಅಸ್ತವ್ಯಸ್ತವಾಯಿತು. ಅವರ ಬಿಲ್ಲುಗಳು ಮಾರಣಾಂತಿಕ ಲಯದಲ್ಲಿ ಹಾಡುತ್ತಿದ್ದವು. ಬಾಣಗಳ ಅಬ್ಬರದಿಂದ ಗಾಳಿಯು ತುಂಬಿತ್ತು. ಪ್ರತಿಯೊಂದು ನಿಖರವಾಗಿ ತನ್ನ ಗುರುತು ಹೊಡೆಯುತ್ತಿತ್ತು. ಅರ್ಜುನನ ಗಾಂಧೀವ ಬಿಲ್ಲು ಹಾಡಿತು. ಅದರ ತಂತಿಗಳು ಶಕ್ತಿಯಿಂದ ಕಂಪಿಸುತ್ತಿದ್ದವು. ಅವನು ಕರ್ಣನ ಕುದುರೆಗಳನ್ನು ಕತ್ತರಿಸಿದನು ಮತ್ತು ಅವನ ಖಡ್ಗವನ್ನು ಛಿದ್ರಗೊಳಿಸಿದನು. ಕರ್ಣನು ಪ್ರತೀಕಾರ ತೀರಿಸಿಕೊಂಡನು. ಅರ್ಜುನನು ಚತುರತೆಯಿಂದ ಬಾಣದಿಂದ ಕತ್ತರಿಸಿದ ಬಾಣವನ್ನು ಹಾರಿಸಿದನು. ಯುದ್ಧವು ತೀವ್ರಗೊಂಡಿತ್ತು. ಇಬ್ಬರು ಯೋಧರು ಸಾವಿನ ನೃತ್ಯದಲ್ಲಿ ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಹೋರಾಟವು ಮುಂದುವರಿದಂತೆ ಅರ್ಜುನನ ಗುರಿಯು ನಿಜವಾಯಿತು. ಅವನ ಬಾಣಗಳು ಮಾರಣಾಂತಿಕ ನಿಖರತೆಯಿಂದ ತಮ್ಮ ಗುರುತುಗಳನ್ನು ಹೊಡೆದವು. ಅವನು ಕರ್ಣನ ಎದೆಯನ್ನು ಚುಚ್ಚಿದನು ಮತ್ತು ಯೋಧನು ಹಿಂತಿರುಗಿದನು. ಅವನ ದೃಷ್ಟಿ ನೋವಿನಿಂದ ಅಸ್ಪಷ್ಟವಾಗಿತ್ತು. ಪ್ರಜ್ಞೆ ಮರಳಿ ಅವನು ತೀವ್ರವಾದ ಯಾತನೆಯನ್ನು ಅನುಭವಿಸಿದನು ಮತ್ತು ತನ್ನ ಘನತೆ ಮತ್ತು ಹೆಮ್ಮೆಯನ್ನು ಬಿಟ್ಟು ಯುದ್ಧಭೂಮಿಯಿಂದ ಓಡಿಹೋದನು. ಪರಾಕ್ರಮಶಾಲಿ ಯೋಧ ಅರ್ಜುನನು ವಿಜಯಶಾಲಿಯಾಗಿ ನಿಂತನು. ಆದರೆ ಯಾವ ಬೆಲೆಗೆ? ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಪರಾಕ್ರಮಶಾಲಿ ಯೋಧ ಅರ್ಜುನನು ವಿರಾಟನ ಮಗನಾದ ಉತ್ತರನನ್ನು ಉದ್ದೇಶಿಸಿ ಹೇಳಿದನು, ನನ್ನನ್ನು ಆ ವಿಭಾಗದ ಕಡೆಗೆ ಕರೆದೊಯ್ಯಿ. ಅಲ್ಲಿ ಚಿನ್ನದ ಪಾಮೈರಾದ ಸಾಧನವು ಕಂಡುಬರುತ್ತದೆ ಎಂದು ಅವನು ಹೇಳಿದನು. ಅವನ ಧ್ವನಿಯು ಯುದ್ಧದ ಗದ್ದಲದ ಮೇಲೆ ಹೊತ್ತಿತ್ತು. ಅಲ್ಲಿ ನಮ್ಮ ಅಜ್ಜ ಶಾಂತನುವಿನ ಮಗ ಆಕಾಶದಂತೆ ನನ್ನೊಂದಿಗೆ ಮುಖಾಮುಖಿಯಾಗಲು ಕಾಯುತ್ತಿದ್ದಾನೆ. ಕಾರುಗಳು, ಕುದುರೆಗಳು
ಮತ್ತು ಆನೆಗಳ ಗುಂಪಿನಿಂದ ಕೂಡಿದ ಪ್ರಬಲ ಸೈನ್ಯವನ್ನು ಉತ್ತರ ನೋಡಿದನು. ಮತ್ತು ಅವನ ಹೃದಯವು ತನ್ನೊಳಗೆ ಮುಳುಗಿತು. ಬಾಣಗಳಿಂದ ಚುಚ್ಚಿದ ಅವನು, ಓ ವೀರ, ನಾನು ಇನ್ನು ಮುಂದೆ ನಿನ್ನ ಅತ್ಯುತ್ತಮ ಕುದುರೆಗಳನ್ನು ಮುನ್ನಡೆಸಲು ಸಾಧ್ಯವಾಗುತ್ತಿಲ್ಲ. ನನ್ನ ಆತ್ಮಗಳು ಮುಳುಗುತ್ತವೆ ಮತ್ತು ನನ್ನ ಮನಸ್ಸು ತುಂಬಾ ದಿಗ್ಭ್ರಮೆಗೊಂಡಿದೆ ಎಂದು ಹೇಳಿದನು. ಅವನು ಅವುಗಳ ಸುತ್ತಲಿನ ಅವ್ಯವಸ್ಥೆಯನ್ನು ವಿವರಿಸಿದನು. ಬಬೇಲಿಗಳ ಹೊಡೆತ, ಶಂಖಗಳ ಗುಡುಗು, ಯೋಧರು ಮಾಡಿದ ಲಿಯೋನಿನ್ ಗರ್ಜನೆಗಳು ಮತ್ತು ಆನೆಗಳ ಕೂಗುಗಳು. ಅರ್ಜುನನು ಅವನಿಗೆ ಧೈರ್ಯ ಕೊಟ್ಟನು. ನೀನು ಹೆದರಬೇಡ, ನಿನಗೆ ತಾನೇ ಭರವಸೆ ಕೊಡು. ಯುದ್ಧದ ಮೈದಾನದಲ್ಲಿ ನೀನೂ ಸಹ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದೀಯ ಮನುಷ್ಯರ ನಡುವೆ, ಓ ಗೂಳಿ. ಅವನು ಉತ್ತರನಿಗೆ ತಾನು ಮತ್ಸ್ಯಗಳ ಪ್ರಸಿದ್ಧ ವಂಶದಲ್ಲಿ ಜನಿಸಿದ ರಾಜಕುಮಾರನೆಂದು ನೆನಪಿಸಿದನು ಮತ್ತು ತನ್ನ ವೈರಿಗಳನ್ನು ಶಿಕ್ಷಿಸುವಲ್ಲಿ ನಿರಾಶೆಗೊಳ್ಳುವುದು ಅವನಿಗೆ ಯೋಗ್ಯವಾಗಿರಲಿಲ್ಲ. ಆದ್ದರಿಂದ, ಓ ರಾಜಕುಮಾರನೇ, ನನ್ನ ಕಾರಿನ ಮೇಲೆ ನಿಂತಿರುವ ರಾಜಕುಮಾರನೇ, ನಿನ್ನ ಎಲ್ಲಾ ಧೈರ್ಯವನ್ನು ಒಟ್ಟುಗೂಡಿಸಿ ನನ್ನ ಕುದುರೆಗಳ ಹಿಡಿತವನ್ನು ಹಿಡಿದುಕೊಳ್ಳಿ ಎಂದು ಹೇಳಿದನು. ಹೊಸ ಸಂಕಲ್ಪದೊಂದಿಗೆ ಅರ್ಜುನನು ಉತ್ತರನನ್ನು ಭೀಷ್ಮನ ವಿಭಜನೆಯ ಕಡೆಗೆ ಕರೆದೊಯ್ಯುವಂತೆ ಒತ್ತಾಯಿಸಿದನು. ಅವನು ಯುದ್ಧದಲ್ಲಿ ಭೀಷ್ಮನ ಬಿಲ್ಲು ಪದಾರವನ್ನು ಕಡಿದು ಕೌರವರ ಮೇಲೆ ಆಕಾಶದ ಶಸ್ತ್ರಾಸ್ತ್ರಗಳನ್ನು ಸುರಿಸುವ ಪ್ರತಿಜ್ಞೆ ಮಾಡಿದನು. ಕೌರವರು ಇಂದು ನನ್ನ ಗಾಂಧಿಯ ಚಿನ್ನದ ಅಲಂಕೃತ ಹಿಂಭಾಗವನ್ನು ನೋಡುತ್ತಾರೆ ಎಂದು ಘೋಷಿಸಿದನು ಮತ್ತು ಶತ್ರುಗಳು ಒಟ್ಟುಗೂಡಿ ವಾದಿಸುತ್ತಾರೆ. ಅವನ ಬಲ ಅಥವಾ ಎಡ ಯಾವ ಕೈಯಿಂದ ಅವನು ಗುಂಡು ಹಾರಿಸುತ್ತಾನೆ. ಅವರು ಭೀಷ್ಮನ ವಿಭಾಗವನ್ನು ಸಮೀಪಿಸುತ್ತಿದ್ದಂತೆ ಅರ್ಜುನನು ಅವನ ಸುತ್ತಲೂ ಬಾಣಗಳ ಜಾಲವನ್ನು ನೇಯಲು ಪ್ರಾರಂಭಿಸಿದನು. ಪರಾಕ್ರಮಶಾಲಿ ಯೋಧನು ಸಂತೋಷದಿಂದ ಈ ದಾಳಿಯನ್ನು ಎದುರಿಸಿದನು. ಆದರೆ ಶೀಘ್ರದಲ್ಲೇ 4 ಪರಾಕ್ರಮಶಾಲಿ ಯೋಧರು, ಪುದುಶಾಸನ, ವಿಕರ್ಣ, ದುಸ್ಸಾಹ ಮತ್ತು ವಿವಿಂದತಿ ಅವನ ಕಡೆಗೆ ಧಾವಿಸಿದರು. ಅವರು ಅರ್ಜುನನಾದ ವಿಭತ್ಸುವನ್ನು ಸುತ್ತುವರೆದರು. ಅವನು ಭೀಷ್ಮನ ಧ್ವಜವನ್ನು ಅದರ ಬೇರುಗಳಲ್ಲಿ ಚಿನ್ನದ ಅಲಂಕೃತ ಬಾಣದಿಂದ ಕತ್ತರಿಸಿದ. ಎಲ್ಲಾ ದಿಕ್ಕುಗಳಲ್ಲೂ ಬಾಣಗಳು ಹಾರುತ್ತಿದ್ದರಿಂದ ಯುದ್ಧವು ತೀವ್ರಗೊಂಡಿತು. ಅರ್ಜುನನು ದುಸ್ಸಾಸನನನ್ನು ಎದುರಿಸಿದನು. ತನ್ನ ಬಿಲ್ಲನ್ನು ಚಿನ್ನದಿಂದ ಮುಚ್ಚಿದನು ಮತ್ತು 5 ಬಾಣಗಳ ಮೂಲಕ ಅವನ ಎದೆಯನ್ನು ಚುಚ್ಚಿದನು. ದುಸ್ಸಾಸನನು ಯುದ್ಧವನ್ನು ತೊರೆದು ಓಡಿ ಹೋದನು. ವಿಕರ್ಣನೂ ಸಹ ಅರ್ಜುನನ ಬಾಣಗಳಿಗೆ ಬಿದ್ದನು. ಆದರೆ ದುಸ್ಸಾಹ ಮತ್ತು ವಿವಿಂದತಿಯು ಕುಂತಿಯ ಪರಾಕ್ರಮಶಾಲಿ ಮಗನಿಂದ ಕೊಲ್ಲಲ್ಪಟ್ಟರು ನಿಂತಾಗ ಸೋಲಿಸಲಾಗದ ವಿಭತ್ಸು ವಿಜಯಶಾಲಿಯಾಗಿ ನಿಂತನು. ಅವನ ಕಿರೀಟವು ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಿತ್ತು. ಅವನು ಏಕಾಂಗಿಯಾಗಿ 4 ಯೋಧರನ್ನು ಮತ್ತು ಅವರ ಕುದುರೆಗಳನ್ನು ಸೋಲಿಸಿದನು, ಯಾರನ್ನೂ ಬಿಡಲಿಲ್ಲ. ಅರ್ಜುನನ ಕಣ್ಣುಗಳ ಮುಂದೆ ಭುಗಿಲೆದ್ದ ಅವ್ಯವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀರಿದ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಕುರುಸಲ ಮಹಾನ್ಕಾಂತ ಯೋಧರು ಅವನನ್ನು ಸೋಲಿಸುವ ತಮ್ಮ ಸಂಕಲ್ಪದಲ್ಲಿ ಒಗ್ಗೂಡಿ ಭೂಮಿಯನ್ನು ಬೆಚ್ಚಿ ಬೀಳಿಸಿದ ಉಗ್ರತೆಯಿಂದ ಮುಂದೆ ಸಾಗಿದರು. ಆದರೆ ಅಳೆಯಲಾಗದ ಅವನ ಆತ್ಮ ಮತ್ತು ಅವನ ಚೈತನ್ಯವು ಅರ್ಜುನನು ಈ ದಾಳಿಯ ವಿರುದ್ಧ ದೃಢವಾಗಿ ನಿಂತನು. ಕುರುವರ ಬಾಣಗಳು ಆತನ ಮೇಲೆ ಬೀಳುತ್ತಿದ್ದಂತೆ ಆತ ತನ್ನ ಮೆದುಳಿನ ಕಂಪದಿಂದ ಅನಂತವಾದ ದಂಡಗಳ ಪೂರೈಕೆಯನ್ನು ಸೆಳೆದನು. ಪ್ರತಿಯೊಂದು ತನ್ನದೇ ಆದ ಗುರುತಿಗೆ ಅನುಗುಣವಾಗಿ ವೇಗವಾಗಿ ಮತ್ತು ನಿಖರವಾಗಿ ಹಾರುತ್ತಿತ್ತು. ಗಾಂಧಿವನ ತೂಗಾಟದ ಶಬ್ದವು ಬೇಸಿಗೆಯ ದಿನದಂದು ಗುಡುಗಿನಂತೆ ಇತ್ತು. ಅವನನ್ನು ವಿರೋಧಿಸುವವರ ಹೃದಯಗಳಲ್ಲಿ ಭಯವನ್ನು ಉಂಟುಮಾಡಿತು. ಆನೆಗಳು ಮುಂದಕ್ಕೆ ಚಲಿಸುವಾಗ ಅವುಗಳ ಕಾಲುಗಳ ಕೆಳಗೆ ಭೂಮಿಯು ನಡುಗುತ್ತಿತ್ತು. ಅವುಗಳ ಕಾಂಡಗಳು ಗದ್ದಲದಿಂದ ಎತ್ತರಕ್ಕೆ
ಏರಿದವು. ಆದರೆ ಅರ್ಜುನನ ಬಾಣಗಳು ಚಳಕಾಲದ ಮಳೆಯಂತೆಯೇ ಇದ್ದವು. ಅವು ಯುದ್ಧ ಭೂಮಿಯ ಮೇಲೆ ನಿರಂತರ ಕೋಪದಿಂದ ಸುರಿಯುತ್ತಿದ್ದವು. ಅವು ಉಕ್ಕು ಮತ್ತು ಬೆಳ್ಳಿ, ತಾಮ್ರ ಮತ್ತು ಮಾಂಸವನ್ನು ಚುಚ್ಚಿದವು, ದೇಹಗಳನ್ನು ಛಿದ್ರಗೊಳಿಸಿದವು.